ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತರಾಯ ನಮಸ್ತೆ ಗೌರಸೇವಾಯ ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದ ಪ್ರಣಾಮಗಳು. ಇವತ್ತು 6ನೇ ಅಧ್ಯಾಯದ 29ನೇ ಶ್ಲೋಕವನ್ನ ಓದ್ಲಿಕ್ಕಿದ್ದೀವಿ. ಹಿಂದಿನ ಕ್ಲಾಸಲ್ಲಿ ಹೇಗೆ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿ ಯಾವತ್ತೂ ಕೃಷ್ಣ ಪ್ರಜ್ಞೆಯಲ್ಲೇ ನಮ್ಮ ಮನಸ್ಸನ್ನ ಇಟ್ಕೊಳ್ಬಹುದು ಅಂತ ಹೇಳೋದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದಕ್ಕೆ ಬ್ರಹ್ಮ ಸಂಸ್ಪರ್ಶ ಅಂತ ಅಂದ್ರೆ ಬ್ರಹ್ಮನ ಜೊತೆ ಯಾವತ್ತು ಅಂದ್ರೆ ಭಗವಂತನ ಜೊತೆ ಯಾವತ್ತು ಸ್ಪರ್ಶದಲ್ಲಿ ಇರುವಂಥದ್ದು. ಅದರ ಬಗ್ಗೆ ಚಿಂತನೆ ನಡೆಸಿದ್ದೇವೆ ನಿನ್ನೆ. ಇವತ್ತು 29ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಕೃಷ್ಣ ಭಗವಂತ ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಸರ್ವಭೂತಸ್ಥ ಆತ್ಮಾನಂ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ ಸರ್ವತ್ರ ಸಮದರ್ಶನಃ. ಸರ್ವಭೂತಸ್ಥಂ ಎಲ್ಲ ಜೀವಿಗಳಲ್ಲಿಯೂ ಇರುವ ಆತ್ಮಾನಂ, ಇಲ್ಲಿ ಆತ್ಮಾನಂ ಅಂದ್ರೆ ಪರಮಾತ್ಮನನ್ನು, ಸರ್ವಭೂತಾನಿ ಎಲ್ಲ ಜೀವಿಗಳನ್ನು, ಚ ಕೂಡ, ಆತ್ಮನಿ ಆತ್ಮನಲ್ಲಿ, ಈಕ್ಷತೆ ನೋಡುತ್ತಾನೆ, ಯೋಗಯುಕ್ತಾತ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಯುಕ್ತ ಆಗಿರುವವನು, ಸರ್ವತ್ರ ಎಲ್ಲ ಕಡೆಯಲ್ಲಿ ಸಮದರ್ಶನ ಸಮಾನ ನೋಟವುಳ್ಳ, ಸಮಾನ ದೃಷ್ಟಿಯಿಂದ ಎಲ್ಲವನ್ನು ನೋಡುತ್ತಾನೆ. ಅನುವಾದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ನಿಜವಾದ ಯೋಗಿಯು ಎಲ್ಲ ಜೀವಿಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ ಮತ್ತು ನನ್ನಲ್ಲಿ ಎಲ್ಲ ಜೀವಿಗಳನ್ನು ಕಾಣುತ್ತಾನೆ. ಚಾಣಕ್ಯ ಪಂಡಿತರು ಏನ್ ಹೇಳ್ತಾರೆ ಇದರ ಬಗ್ಗೆ? ಯಾರಿಗಾದ್ರೂ ನೆನಪಿದೆಯಾ? ಚಾಣಕ್ಯ ಪಂಡಿತರಿಗೆ ಎಲ್ಲಿಂದ ಸಿಕ್ಕಿರ್ತದೆ? ಅದು ಭಗವದ್ಗೀತೆಯ ಶಾಸ್ತ್ರದಿಂದಲೇ ಸಿಕ್ಕಿರ್ತದೆ. ಏನ್ ಹೇಳಿದ್ದಾರೆ? ಎಲ್ಲ ಮಾತೆಯರು ಎಲ್ಲರನ್ನ ತನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಎಲ್ಲರನ್ನ ತಾಯಿ ಅಂತ ತಗೊಳ್ಬೇಕು. ಕೇಳಿದೀರಾ ಇದನ್ನು? ಶಿಲ ಪ್ರಭುಪಾದರು ಹೇಳುದನ್ನ ಕೇಳಿದೀರಾ? ಎಲ್ಲರೂ ಇದ್ದೀರಾ? ಕೇಳಿದೆ ಸರ್. ಆಮೇಲೆ ಏನ್ ಹೇಳ್ತಾರೆ ಚಾಣಕ್ಯ ಪಂಡಿತರು? ಗೊತ್ತಿಲ್ಲ. ಯಾರಾದ್ರೂ ಹೇಳಲಿಕ್ಕೆ ಬಯಸ್ತೀರಾ? ಆತ್ಮವತ್ ಸರ್ವಭೂತೇಷು, ಮತ್ತೆ ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟ್ರವತ್. ಪರದ್ರವ್ಯೇಶು ಲೋಷ್ಟ್ರವತ್ ಇದು ಕೂಡ ಭಗವದ್ಗೀತೆಯಲ್ಲಿ ಇದೆ. ಲೋಷ್ಟ್ರ ಅಂದ್ರೆ ಏನು? ಲೋಷ್ಟ್ರ ಅಂದ್ರೆ ಕಲ್ಲು. ಪರದ್ರವ್ಯ ಅಂದ್ರೆ ಬೇರೆಯವರ ಚಿನ್ನ ಅಥವಾ ಏನೇ ದ್ರವ್ಯ. ದ್ರವ್ಯ ಅಂತ ಹೇಳಿದ್ರೆ ಚಿನ್ನ ಇರ್ಬೋದು, ಧಾನ್ಯ ಇರ್ಬೋದು, ಹಣ ಇರ್ಬೋದು, ಏನೇ ಇರ್ಲಿ ಅದನ್ನ ಏನ್ ನಾವು ತಿಳ್ಕೊಳ್ಬೇಕು? ಪರರದ್ದನ್ನ ನಾವು ಲೋಷ್ಟ್ರ ಅಂದ್ರೆ ಕಸದ ತರ, ಅದನ್ನ ನಮಗೆ ಅಗತ್ಯ ಇಲ್ಲ, ಅದು ಕಸ. ಭಗವಂತನ ಸೇವೆಯಲ್ಲಿ ಖಂಡಿತವಾಗಿ ಉಪಯೋಗಿಸಬಹುದು, ಆದರೆ ನಮ್ಮ ಪರ್ಸನಲ್ ಬೆನಿಫಿಟ್ಗೆ ಬೇರೆ ಯಾವುದೇ ವಸ್ತುವನ್ನ ನಾವು ಆಸೆ ಪಡಬಾರ್ದು. ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು. ಎಲ್ಲಾ ಭೂತಗಳಲ್ಲಿ, ಎಲ್ಲಾ ಜೀವಗಳಲ್ಲಿ ನಾನೇ ಇರುವಂಥದ್ದು, ಅಂದ್ರೆ ನನ್ನ ಹಾಗೆ ಇರುವ ಜೀವ ಅದು ಕೂಡ. ನಾಯಿಯಲ್ಲಿ ಆಗಿರ್ಲಿ, ಬೆಕ್ಕಲ್ಲಿ ಆಗಿರ್ಲಿ, ಇರುವೆಯಲ್ಲಿ ಆಗಿರ್ಲಿ, ಕಳ್ಳನಲ್ಲಾಗಿರ್ಲಿ, ಎಲ್ಲರಲ್ಲಿ ಕೂಡ ಇರುವಂತಹ ಆತ್ಮ ನನ್ನ ಹಾಗೆ. ಆತ್ಮದಲ್ಲಿ ಕಳಂಕ ಇಲ್ಲ. ಆದರೆ ಈ ಪ್ರಕೃತಿ ಮತ್ತು ಕರ್ಮಕ್ಕೆ ಅನುಗುಣವಾಗಿ ದೇಹ ಸಿಕ್ಕಿದೆ ಅವನಿಗೆ. ಆ ದೇಹಕ್ಕೆ ಅನುಗುಣವಾಗಿ ಅವನು ಕೆಲಸ ಮಾಡ್ತಿದ್ದಾನೆ, ಅವನ ಕಾರ್ಯಚಟುವಟಿಕೆ ನಡೀತಾ ಇದೆ. ಆದ್ರೆ ಅವನ ಒಳಗಿರುವಂತಹ ಆತ್ಮಕ್ಕೆ ಯಾವುದೇ ರೀತಿಯ ಕಲ್ಮಶಗಳಿಲ್ಲ. ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾನೆ
ಯೋ ಪಶ್ಯತಿ ಸ ಪಂಡಿತ ಅಂತ ಅವನನ್ನು ಪಂಡಿತ ಅಂತ ಕರೀತಾರೆ ಅಂತ ಚಾಣಕ್ಯ ಪಂಡಿತರು ಹೇಳ್ತಾರೆ. ಅದೇ ರೀತಿಯಲ್ಲಿ ಭಗವಂತ ಹೇಳಿದ್ದನ್ನೇ ಆಚಾರ್ಯರು ಹೇಳ್ತಾರೆ. ಉದಾಹರಣೆಗೆ ಈ ಚಾಣಕ್ಯ ಪಂಡಿತರು ಕೂಡ ಇದೆಲ್ಲ ಭಗವದ್ಗೀತೆಯಲ್ಲಿ ಬರುವಂತದ್ದೇ ವಿಚಾರಗಳು. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮನುಷ್ಯನು ಪರಮ ಪ್ರಭುವಾದ ನನ್ನನ್ನೇ ಎಲ್ಲೆಲ್ಲಿಯೂ ಕಾಣುತ್ತಾನೆ. ಎಲ್ಲೆಲ್ಲಿಯೂ ಕೂಡ ಭಗವಂತನನ್ನ ಕಾಣ್ತಾನೆ. ಎಲ್ಲೆಲ್ಲಿಯೂ ಕೂಡ ಆತ್ಮಗಳಿದ್ರೆ ಆ ಆತ್ಮ ನಾನೇ ಅಂತ ತಿಳ್ಕೊಳ್ತಾನೆ. ನನ್ನ ಹಾಗೆ ಸಂಕಷ್ಟದಲ್ಲಿ ಇರುವಂತಹದ್ದು ವ್ಯಕ್ತಿಗಳು ಅಂತ ತಿಳ್ಕೊಳ್ತಾರೆ. ನನ್ನ ಹಾಗೆ ಭಗವಂತನ ಸೇವೆ ಮಾಡಲಿಕ್ಕೆ ಆಸಕ್ತಿ ಉಳ್ಳವರು ಅಂತ ತಿಳ್ಕೊಳ್ತಾರೆ. ನನ್ನ ಹಾಗೆ ಇಲ್ಲಿ ಕಷ್ಟಪಟ್ಟು ಭಗವಂತನ ಸೇವೆಗೋಸ್ಕರ ಹಾತೊರಿತಾ ಇದ್ದಾರೆ ಅಂತ ಹೇಳಿ ಅನ್ಕೊಳ್ತಾ ಇರ್ತಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ಇದು ಅಂತ ಹೇಳಿದ್ರೆ, ನಮಗೆ ತುಂಬಾ ನಿನ್ನೆ ಡಿಸ್ಕಷನ್ ಮಾಡಿದೇವಲ್ಲ, ಶಾಂತಿ ಶಾಂತಿ ಪರಮಾಂ ಶಾಂತಿ ಸಿಗ್ತದೆ ಅಂದ್ರೆ ಶಾಂತಿ ಶಾಂತಿಗೆ ಮಾರ್ಗ ಇದೆಲ್ಲ. ಭಕ್ತಿಗೆ ಮಾರ್ಗ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಇದು ಶಾಂತಿಯ ಮಾರ್ಗ. ಶಾಂತಿ ಅಂತ ಹೇಳಿದ್ರೆ ಏನು? ಶಾಂತಿ ಅಂತ ಹೇಳಿದ್ರೆ ಡಿಸ್ಟರ್ಬ್ ಆಗದೆ ಇರುವಂಥದ್ದು. ಡಿಸ್ಟರ್ಬ್ ಆಗದೆ ಇರುವಾಗ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ. ಡಿಸ್ಟರ್ಬ್ ಸ್ಟೇಟ್ ಅಲ್ಲಿ ಭಕ್ತಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ನಮ್ಮ ಮನಸ್ಸು ತುಂಬಾ ಚಂಚಲತೆಯಿಂದ, ಆಮೇಲೆ ಮನಸ್ಸು ಅಲ್ಲಿ ಇಲ್ಲಿ ಹೋಗುವಾಗ ಭಕ್ತಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆದ ಕಾರಣ ಭಕ್ತಿ ಮಾಡ್ತಾ ಮಾಡ್ತಾ ಆಗುವ ಒಂದು ಸಂಭವ ಏನು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಚಂಚಲತೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಕಾಮಾಗಿರ್ತೇವೆ, ನಮ್ಗೆ ಏನು ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ಅದಕ್ಕೆ ಯಾವುದು ಮೂಲ? ಅದಕ್ಕೆ ಯಾವುದು ಅದೊಂದು ಏನ್ ಹೇಳುದು ಸೂತ್ರ. ಸೂತ್ರ ಯಾವುದು ಅಂತ ಹೇಳಿದ್ರೆ, ಚಾಣಕ್ಯ ಪಂಡಿತರು ಹೇಳಿದ್ರಂತೆ, ಪರ ಸ್ತ್ರೀಯರನ್ನ ತಾಯಿ ಅಂತೆ ಅಲ್ಲ, ತಾಯಿಯೇ ಅಂತ ತಿಳ್ಕೊಳ್ಳುವಂಥದ್ದು. ಮಾತ್ರವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟ್ರವತ್. ಪರದ್ರವ್ಯ, ಬೇರೆಯವರ ದ್ರವ್ಯ, ಬೇರೆಯವರ ವಸ್ತುಗಳನ್ನ ಕಸ ಕಡ್ಡಿಗಿಂತ ಕೀಳಾಗಿ ನಾವು ಅಂದ್ರೆ ಕಸ ಕಸ ಅಂತ ತಿಳ್ಕೊಳ್ಬೇಕು. ಅದನ್ನ ಕಸವನ್ನ ಎಲ್ಲಿ ಬಿಸಾಕ್ತಾರೆ? ಡಸ್ಟ್ ಬಿನ್ಗೆ ಬಿಸಾಕ್ತಾರೆ. ಕಸ ಅಂತ ತಿಳ್ಕೊಳ್ಬೇಕು. ಆದ್ರೆ ನಮ್ಗೆ ಹಾಗೆ ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ ಅಷ್ಟು ಸುಲಭವಾಗಿ. ಬೇರೆಯವರದನ್ನು ನೋಡಿ ನಮಗೂ ಅದೇ ತರ ಬೇಕು ಅಂತ ಹೇಳಿದ್ರೆ ಆ ಬೇರೆಯವರದ್ದು ನಮ್ಮ ಕಿಸೆಯಲ್ಲಿ ಹಾಕಿದೆ ಅಂತ ಅರ್ಥ. ಈಗ ಯಾರ್ದೋ ಮನೆಯಲ್ಲಿ ಒಂದು ಒಳ್ಳೆ ವಿಚಾರ ಇದೆ, ಅದು ನನಗೂ ಬೇಕು. ಈ ಭಕ್ತರ ವಿಚಾರ ಬೇರೆ. ಈಗ ಭಕ್ತರ ಮನೆಯಲ್ಲಿ ಒಳ್ಳೆ ದೇವರ ಮಂಟಪ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನ ನೋಡಿ ಆಸೆ ಆಗಿ ನಮ್ಮ ಮನೆಯಲ್ಲೂ ಇದೇ ತರ ದೇವರ ಮಂಟಪ ಇರಬೇಕು ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಅದು ಎಲ್ಲಿ ಮಾಡಿದ್ದೀರಿ, ಹೇಗೆ, ಏನು ಅಂತ ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಎಲ್ಲಿಯೋ ನೋಡಿ ಅದು ನನಗೆ ಬೇಕು ಅಂತ ಹೇಳಿ ಅದನ್ನು ತಗೊಳ್ತೇವಲ್ಲ, ಅದು ಖಂಡಿತವಾಗಿ ಒಳ್ಳೆ ವಿಚಾರ ಅಲ್ಲ. ಅದು ಈ ರೂಲ್ಸ್ ಅನ್ನ ಬ್ರೇಕ್ ಮಾಡಿದಾಗೆ ಆಗುತ್ತೆ, ಲೋಷ್ಟ್ರ ಆಗುದಿಲ್ಲ. ಆಗ ಆತ್ಮವತ್ ಸರ್ವಭೂತೇಶು, ಎಲ್ಲ ಭೂತಗಳಲ್ಲಿ ಪ್ರತಿಯೊಂದು ಜೀವಿಗಳಲ್ಲೂ ನಾನೇ ನೆಲೆಸಿದ್ದೇನೆ, ನನ್ನ ಹಾಗೆ ಸಂಕಷ್ಟದಲ್ಲಿರುವಂತಹ ಎಲ್ಲ ಜೀವಿಗಳು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಇದೊಂದು ಸೂತ್ರ. ಯಾವುದಕ್ಕೆ ಸೂತ್ರ? ನೆಮ್ಮದಿಯ ಸೂತ್ರ. ಆಗ ನೆಮ್ಮದಿ ಇರ್ತದೆ. ಯಾರಾದ್ರೂ ನಿನ್ನೆ ಡಿಸ್ಕಷನ್ ಆಗಿದೆ, ಯಾರಾದ್ರೂ ಏನೋ ಹೇಳ್ತಾರೆ, ಯಾರೋ ಏನೋ ಮಾತಾಡ್ತಾರೆ, ಅಥವಾ ನಾವು ಮಾತಾಜಿ ಹೇಳ್ದಂಗೆ ನಾವು ಆಹಾರ ಮಾಡಿ ಭೋಗ ಮಾಡಿ ಭಗವಂತನಿಗೆ ಕೊಡೋಕ್ಕಿಂತ ಮುಂಚೆ ಯಾರೋ ತಗೊಳ್ತಾರೆ ಅದನ್ನು, ಇದೆಲ್ಲ ಖಂಡಿತವಾಗಿ ಡಿಸ್ಟರ್ಬೆನ್ಸ್ ಆಗತ್ತೆ ಮನಸ್ಸಿಗೆ. ಆದ್ರೆ ನಮಗೂ ಅರ್ಥ ಆಗತ್ತೆ, ಯಾಕೆಂದರೆ 20 ವರ್ಷ ಹಿಂದೆ 15 ವರ್ಷ ಹಿಂದೆ ನಾನು ಕೂಡ ಭಗವಂತನಿಗೆ ಇದು ಯಾವುದನ್ನು ಅರ್ಪಿಸಿ ತಿಂದವನಲ್ಲ. ನಾನು ಕೂಡ ಇದು ಯಾವುದನ್ನು ಭಗವಂತನಿಗೆ ಅರ್ಪಿಸಿ ತಿಂದವನಲ್ಲ. ಆದ ಕಾರಣ ನನಗೆ ತಾಳ್ಮೆ ತುಂಬಾ ಇಂಪಾರ್ಟೆಂಟು. ಕಾಯ್ಬೇಕು, ಕಾಯ್ದು ಮಾತ್ರ ಅಲ್ಲ ಸಾಧನೆ ಮಾಡಬೇಕು. ಆ ಸಾಧನೆ, ಯಾಕೆಂದ್ರೆ ಸಾಧನೆ ಬಲ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಪಸರಿಸ್ತದೆ. ಈಗ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಎಂಥ ಸಾಧನೆ ವ್ಯಕ್ತಿ ಅಂತ ಹೇಳಿದ್ರೆ, ಅಂಥ ಜಾಗೆಗೆ ಹೋಗಿ ಅವರನ್ನೆಲ್ಲ ಬದಲಾವಣೆ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿರುವಂತಹ ಸನಾತನ ಧರ್ಮದ ಸ್ವಲ್ಪ ಅರಿವು ಇರುವಂತವರನ್ನೇ ನಮಗೆ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಶಿಲಪ್ರಭುಪಾದರು ಏನು ಸನಾತನ ಧರ್ಮ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ, ಕೃಷ್ಣ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ, ಶುದ್ಧತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇದು ಏನು ಗೊತ್ತಿಲ್ಲದ ಜಾಗೆಗೆ ಹೋಗಿ ಅವರು ಭಗವಂತನ ನಾಮವನ್ನ, ಭಗವಂತನ ಲೀಲೆಯನ್ನ ಎಲ್ರಿಗೂ ಹೇಳಿ ಅವರದನ್ನ ಸ್ವೀಕಾರ ಮಾಡುವ ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಸಾಧನೆಯ ಬಲ ಹೇಗಿರಬಹುದು. ಖಂಡಿತವಾಗಿ ಅವರು ಭಗವಂತನ ನೇರ ಭಕ್ತರು, ಅದರಲ್ಲಿ ಏನು ಸಂಶಯ ಇಲ್ಲ. ನೇರ ಭಕ್ತರು ಅಂತ ಹೇಳಿ ಸಾಧನೆ ಮಾಡದೆ ಇರ್ತಾರ? ನೇರ ಭಕ್ತರ ಆದ್ಯ ಹೇಗೆ? ಸಾಧನೆ ಆ ಕಾರಣ. ಹೇಗೆ ಸಾಧನೆ ಇಲ್ಲದೆ ಸುಮ್ಮನೆ ನೇರ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೇರ ಭಕ್ತರು ಇಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಶುದ್ಧ ಭಕ್ತರಿಗೆ ಹೇಳ್ತಾ ಇದ್ದೇನೆ, ಪರೋಕ್ಷ ಭಕ್ತರಲ್ಲ. ನೇರವಾಗಿ ಶುದ್ಧ ಭಕ್ತಿಯಲ್ಲಿ ಸದಾ ತೊಡಗಿಸಿರುವಂತಹ ಶಿಲ ಪ್ರಭುಪಾದರು ಅಂತ ಸಾಧಕರಾದ್ದರಿಂದ ಆ ಸಾಧನೆ ಬಲ ಕೃಷ್ಣನ ಕರುಣೆಯಿಂದ ಸಂಪೂರ್ಣವಾಗಿ ಅಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನ ಬದಲಾವಣೆ ಮಾಡಿದ್ದಾರೆ.
ಇದನ್ನ ನಾವು ಚಿಂತನೆ ಮಾಡಬೇಕು. ನಾವು 10 ದಿನ 20 ದಿನ 1 ವರ್ಷ ಹಿಂದೆ ನಾವು ಯಾವುದು ಚೇಂಜಸ್ ಇಲ್ಲ ನಮ್ಮಲ್ಲಿ. ಈಗ ಪ್ರಭುಪಾದ ಮರ್ಸಿಂದ ಚೇಂಜ್ ಆಗಿದೆ. ಅದೇ ಕಾರಣ ಅವರಿಗೆ ಕೂಡ ಒಂದಲ್ಲ ಎರಡಲ್ಲ 10 ಅಲ್ಲ 20 ದಿವಸ ಅಥವಾ 1 ವರ್ಷ 2 ವರ್ಷ 4 ವರ್ಷ 5 ವರ್ಷ ಖಂಡಿತವಾಗಿ ಬದಲಾವಣೆ, ಏನು ಸಂಶಯ ಇಲ್ಲ ಅದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಅಂತ ಹೇಳಿದ್ರೆ ಅವನು ಸೇರಿದ್ರೆ ಕೃಷ್ಣನ ಹೆಸರು, ಕೃಷ್ಣನ ನಾಮ, ಆಮೇಲೆ ಕೃಷ್ಣನ ವಿಚಾರಗಳು ಎಲ್ಲಿಯಾದ್ರೂ ಯಾರ್ದಾದ್ರೂ ಮನೆಗೆ ಸೇರಿದ್ರೆ ಹರಿಷ್ಯೇ, ಎಲ್ಲವನ್ನ ನಾನೇ ತಗೊಳ್ತೇನೆ ಕೃಷ್ಣ ಹೇಳ್ತಾನೆ. ಎಲ್ಲವನ್ನ ನಾನು ತಗೊಳ್ತೇನೆ ಅಂದ್ರೆ ಎಲ್ಲವನ್ನ ಕೃಷ್ಣಮಯ ಮಾಡ್ತಾನೆ. ಮನೆಯಲ್ಲಿ ಇರುವವರನ್ನೆಲ್ಲವನ್ನ ಕೃಷ್ಣಮಯ ಮಾಡ್ತಾನೆ. ಆದರೆ ತಾಳ್ಮೆ ತುಂಬಾ ಅಗತ್ಯ ನಮಗೆಲ್ರಿಗೂ. ನಮ್ಮ ಯಾರ ಮನೆಯಲ್ಲೂ ಕೂಡ ಎಲ್ಲರೂ ಭಕ್ತರಾಗೋದು ಕಷ್ಟ. ಆಯ್ತು, ನಮ್ಮ ಮನೆಯಲ್ಲಿರುವ 2-3 ಜನ ಭಕ್ತರಾಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಫ್ಯಾಮಿಲಿ ಇರ್ತದಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲ ಭಕ್ತರಾಗಿರ್ತಾರೆ. ಇಲ್ಲ, ಆದ ಕಾರಣ ಇದೊಂದು ಪ್ರೊಸೆಸ್. ಅಷ್ಟು ಸುಲಭವಾಗಿ ಎಲ್ಲರೂ ಭಕ್ತರಾಗ್ತಾರೆ ಅಂತ ತಿಳ್ಕೊಂಡುದು ಅದು ಸಾಧ್ಯವಿಲ್ಲದ ವಿಚಾರ. ಆಮೇಲೆ ನಮಗೆ ತುಂಬಾ ವ್ಯಾಮೋಹ ಇರುವ ಕಾರಣ ನಮಗೆ ಅವರು ಇವತ್ತೇ ಆಗ್ಬೇಕು ಅಂತ ಹೇಳುದು ಕೂಡ ವೈಪರೀತ್ಯ. ಯಾಕೆ ಅಂತ ಹೇಳಿದ್ರೆ ಆ ವ್ಯಾಮೋಹ ಇರುವುದು ಯಾವುದು? ದೇಹ ಸಂಬಂಧಪಟ್ಟ ವ್ಯಾಮೋಹ. ಅದೇ ನಮಗೆ ಯಾರೋ ಪಾಕಿಸ್ತಾನದಲ್ಲಿ ಇರುವಂತಹ ನಮ್ಮ ವಿರೋಧಿಯನ್ನ ಭಕ್ತನಾಗಬೇಕು ಅಂತ ಚಿಂತನೆ ಮಾಡ್ತಿದ್ದೇವ ನಾವು? ಇಲ್ಲ, ಇಲ್ಲ ಅಲ್ವೇ? ಅಥವಾ ನಮ್ಮ ವಿರೋಧಿ ಯಾರೋ, ಮನೆ ಹತ್ತಿರ ಇರೋ ವಿರೋಧಿ ಯಾರೋ, ಅವನು ಭಕ್ತನಾಗ್ಲಿ ಅಂತ ಚಿಂತನೆ ಮಾಡ್ತಿದ್ದೇವೆ? ಇಲ್ಲ. ಅಂದ್ರೆ ನಾವು ಭಕ್ತಿಯಲ್ಲಿ ಅವನು ಭಕ್ತನಾಗಬೇಕು ಅಥವಾ ಭಕ್ತಿ ಮಾರ್ಗಕ್ಕೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಡಿಸೀಸ್ ಅನ್ನ ತಗೊಳ್ತಾ ಇದ್ದೇವೆ ನಾವು. ಆ ಸ್ಕಿನ್ ಡಿಸೀಸ್ ಇಂದ ಹೊರಗೆ ಬರಬೇಕು ಅಂತ ಹೇಳುವಂಥದ್ದು ಈ ಶ್ಲೋಕ. ಯಾವುದು? ನನ್ನನ್ನು ಎಲ್ಲರಲ್ಲಿ ಕಾಣಬೇಕು. ನನ್ನನ್ನು ನನ್ನ ಗಂಡನಲ್ಲಿ ಮಾತ್ರ ಅಲ್ಲ, ಮಕ್ಕಳಲ್ಲಿ ಮಾತ್ರ ಅಲ್ಲ, ಹೆಂಡತಿಯಲ್ಲಿ ಮಾತ್ರ ಅಲ್ಲ, ನನ್ನನ್ನು ನಾನು ನನ್ನ ರಿಲೇಟಿವ್ಸ್ ಅಲ್ಲಿ, ನನ್ನ ನನ್ನ ಮನೆ ಹತ್ತಿರ ಇರುವ ಒಳ್ಳೆಯವರಲ್ಲಿ ಮಾತ್ರ ಕಾಣುವುದಲ್ಲ, ನನ್ನನ್ನು ನಾನು ಎಲ್ಲರಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ವಿರೋಧಿಯಲ್ಲಿ ಕೂಡ ಎಲ್ಲರಲ್ಲೂ ಕಾಣಬೇಕು ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಇದು ತಗೊಂಡ್ರೆ ನಾವು ನಮಗೆ ಭಕ್ತಿಯಲ್ಲಿ ತುಂಬಾ ಬೇಗನೆ ಮುಂದೆ ಬರಲಿಕ್ಕೆ ಆಗ್ತದೆ. ಹೀಗೆ ಇಡೀ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಯಾವ ರೀತಿಯಲ್ಲಿ ಭಕ್ತಿಯಲ್ಲಿ ನಾವು ಮುಂದೆ ಬರಬೇಕು ಅಂತ ಹೇಳಿ ಡೋಸ್ ಕೊಡ್ತಾ ಇರ್ತಾರೆ ಭಗವಂತ. ಆ ಡೋಸ್ ತಗೊಳ್ತಾ ಇರ್ಬೇಕು ನಾವು. ಆ ಡೋಸ್, ಯಾಕೆಂದ್ರೆ ನಮಗೆಲ್ಲ ವ್ಯಾಧಿ ಇದೆ, ಭವವ್ಯಾಧಿ, ಭವರೋಗ ಇದೆ. ಆ ರೋಗದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಆ ಆಧ್ಯಾತ್ಮಿಕ ಮದ್ದು ನಮಗೆ ಅಗತ್ಯ. ಆ ಆಧ್ಯಾತ್ಮಿಕ ಮದ್ದು ಈ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಎಲ್ಲಾ ಕಡೆಯಲ್ಲೂ ಅಡಗಿದೆ. ಅದನ್ನು ನಾವು ತಗೊಂಡು ಈ ಮದ್ದು ನನ್ನ ರೋಗಕ್ಕೆ ಸೂಕ್ತ ಅಂತ ಹೇಳಿ ತಗೊಂಡ್ರೆ ನಮಗೆ ಮುಂದೆ ಹೋಗ್ಲಿಕ್ಕೆ ನಾವೆಲ್ಲ ತಿಳ್ಕೊಂಡ ಹಾಗೆ ಸುಲಭ ಮಾರ್ಗ ಇದು. ಅಷ್ಟೇನು ಕಷ್ಟದ ಮಾರ್ಗ ಅಲ್ಲ ಭಗವದ್ಗೀತೆ ಓದಿ ಅದನ್ನ ನೇರವಾಗಿ ಫಾಲೋ ಮಾಡೋದು. ಆದ್ರೆ ಕಷ್ಟ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ನಮಗೆ ನಿರಂತರವಾಗಿ ಇದರ ಚರ್ಚೆ ಇಲ್ಲದಿದ್ರೆ. ಒಂದು ದಿನ ಚರ್ಚೆ ಮಾಡಿ 10 ದಿನ ಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಎಂಟಿ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಮನಸ್ಸು ಸುಮ್ಮನೆ ಬಿಟ್ರೆ ಅಲ್ಲಿ ಭೂತಾದಿ ವ್ಯವಹಾರ ನಡೀತದೆ. ಭೂತ ಅಂತ ಹೇಳಿದ್ರೆ ಏನು? ಭಗವಂತನಿಗೆ ಹೊರತಾದಂತಹ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ನಾವು. ಸಂಬಂಧಗಳ ಬಗ್ಗೆ ಚರ್ಚೆ, ಆಮೇಲೆ ಬೇರೆಯವರ ಸಂಬಂಧದ ಚರ್ಚೆ, ಟಿವಿಯಲ್ಲಿ ಆಗುವಂತ ಚರ್ಚೆ, ನ್ಯೂಸ್ಗಳು, ಇದರದ್ದೆಲ್ಲ ಚರ್ಚೆ ಮಾಡ್ತೇವೆ. ತಕ್ಕ ಮಟ್ಟಿಗೆ ಇದರ ಜ್ಞಾನ ಇದ್ರೆ ಸಾಕು. ಅದನ್ನು ರಿಸರ್ಚ್ ಮಾಡಿ ನಾವು ರಿಸರ್ಚ್ ಪೇಪರ್ ಮಾಡಬೇಕಾಗಿಲ್ಲ ಅದರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಅದನ್ನು ರಿಸರ್ಚ್ ಪೇಪರ್ ಮಾಡಿದ್ರೆ ಪುನಃ ಅದರಲ್ಲೇ ರಿಸರ್ಚ್ ಮಾಡುವಂತ ಯೋಗ್ಯತೆ ನಮಗೆ ಸಿಗ್ತದೆ. ಅಂತ ಯೋಗ್ಯತೆಗೆ ನಾವು ಯಾವತ್ತೂ ಇಷ್ಟಪಡಬಾರದು. ಭಾವಾರ್ಥ ಜಗದ್ಗುರು ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣ ಪ್ರಜ್ಞೆ ಇರುವ ಯೋಗಿಯು ಪರಿಪೂರ್ಣ ದ್ರಷ್ಟಾರನು ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಪ್ರಜ್ಞೆ ಇರುವ ಯೋಗಿಯು ಪರಿಪೂರ್ಣ ದ್ರಷ್ಟಾರನು ಅಂದ್ರೇನು? ಪ್ರಯತ್ನ ಪಡಿ. ದ್ರಷ್ಟಾರನು ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೃಷ್ಣನು ಅಂದ್ರೆ ಪರಮಾತ್ಮನನ್ನು ಕಾಣ್ತದೆ. ಎಲ್ಲ ಚರಾಚರ ಜೀವಿಗಳಲ್ಲಿ ಭಗವಂತನನ್ನು ಕಾಣ್ತಾನೆ. ಓಕೆ, ಕರೆಕ್ಟ್. ಬೇರೆ ಎಸ್ ಮಾತಾಡಿ. ಸಾಧುನ ಸರ್. ಸಾಧು, ಓಕೆ. ದ್ರಷ್ಟಾರ ಅಂದ್ರೇನು? ದ್ರಷ್ಟೃ ಅಥವಾ ದ್ರಷ್ಟಾರ ಅಂದ್ರೇನು? ಅಥವಾ ದಿವ್ಯ ದೃಷ್ಟಿ ಇರುವವನು ಅಂತ ಕೂಡ ಹೇಳ್ಬೋದು ಇದನ್ನು. ಏನದು ದಿವ್ಯ ದೃಷ್ಟಿ, ದ್ರಷ್ಟಾರ? ಮಾತಾಜಿ ಹೇಳಿದ್ರು ಎಲ್ಲ ಕಡೆ ಭಗವಂತನನ್ನು ನೋಡೋದು. ಇನ್ನು ಸ್ವಲ್ಪ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗುವ ಹಾಗೆ ಹೇಗೆ ಪ್ರಯತ್ನ ಪಡಬಹುದು? ಯಾಕಂದ್ರೆ ಎಲ್ಲ ಕಡೆ ಕೃಷ್ಣರನ್ನ ನೋಡುವಂಥದ್ದು ಅಷ್ಟು ಸುಲಭ ಅಲ್ಲ, ಹೇಳುದು ಸುಲಭ. ಮಾತಾಜಿಗೆ ಆಗಿರ್ಬೋದು, ಅಥವಾ ಅಂದ್ರೆ ಅವರು ಅಷ್ಟು ವರ್ಷಗಳಿಂದ ಅಭ್ಯಾಸ ಮಾಡ್ತಾರೆ.
ನನ್ನ ನನ್ನ ನಿಮ್ಮ ಹಾಗೆ ಕೆಲವರ ಹಾಗೆ ಅಲ್ಲ. ತುಂಬಾ ವರ್ಷಗಳಿಂದ ಅಭ್ಯಾಸ ಮಾಡುವವರಿಗೆ ಅದು ಸಾಧ್ಯ. ಆದರೆ ಇಡೀ ದಿವಸವನ್ನು ಗಮನಿಸಿದ್ರೆ ಪ್ರತಿ ಕ್ಷಣವೂ ನಾವು ಕೃಷ್ಣನ ನಾವು ಯಾವತ್ತು ನೋಡ್ತಾ ಇರ್ತೇವ? ಪ್ರಭುಜಿ, ಯಾರು ನೋಡಿದ್ರು ಭಕ್ತರು ಅನ್ಸುತ್ತೆ. ಎಲ್ಲರಲ್ಲೂ ಭಕ್ತರನ್ನೇ ಕಾಣ್ತಾರೆ. ಅದು ಕರೆಕ್ಟ್ ಮಾತಾಜಿ, ನೀವು ಅಲ್ಲಿಗೆ ತಲುಪಿದ್ದೀರಿ, ನಾನು ತಲುಪಲಿಲ್ಲ. ನಾನು ಎಲ್ಲರನ್ನು ಭಕ್ತರಾಗಿ ನೋಡ್ಲಿಕ್ಕೆ ಆಗ್ತಿಲ್ಲ. ನೋಡಿ, ಭಕ್ತರಲ್ಲಿ ಕೂಡ ಬೇರೆ ಬೇರೆ ಹಂತಗಳಿವೆ ಅಲ್ಲ. ಈಗ ನೀವು ಹೇಳಿದ್ದು ತುತ್ತ ತುದಿಯಲ್ಲಿರುವಂತಹ ಅಂದ್ರೆ ಶುದ್ಧ ಭಕ್ತರು ಹಾಗಿದ್ದಾರೆ. ಆದರೆ ಸಾಮಾನ್ಯ ಭಕ್ತರು ಈಗ ತಾನೇ ತೊಡಗಿದವರಿಗೆ ಯಾವ ರೀತಿಯಲ್ಲಿ ಇದರಲ್ಲಿ ಮುಂದೆ ಹೋಗ್ಬೋದು ಅಂತ ಹೇಳುವ ಪ್ರಶ್ನೆ. ಭ್ರಷ್ಟರು ಸಾಧನೆ ಮಾರ್ಗದಲ್ಲಿ ಇರುವಂತಕ್ಕವರು, ಹಾ ಹರೇ ಕೃಷ್ಣ ಪ್ರಭು, ನಾಮಸ್ಮರಣೆಯ ಸಾಧನೆ ಮೂಲಕ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅಂತ. ಹಾ, ಅದು ಭಗವಂತನ ನಾಮಸ್ಮರಣೆಯ ಮೂಲಕ, ಮತ್ತೆ ಶಿಕ್ಷಾ ಗುರುಗಳ ಮೂಲಕ, ಮತ್ತೆ ಪ್ರಭುಪಾದರ ಮೂಲಕ ಅವರು ಭಕ್ತಿಯಲ್ಲಿ ತೊಡಗ್ಬೋದು. ಓಕೆ. ನೋಡಿ, ಕೃಷ್ಣ ಪ್ರಜ್ಞೆ ಇರುವ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ 3 ವಿಧ: ಕನಿಷ್ಠ, ಮಧ್ಯಮ ಮತ್ತು ಉತ್ತಮ. ನೀವೆಲ್ಲ ಹೇಳ್ತಾ ಇರುವಂತದ್ದು ಉತ್ತಮ ಅಧಿಕಾರಿ ಅಥವಾ ಮಧ್ಯಮ ಅಧಿಕಾರಿಯ ಬಗ್ಗೆ. ಕನಿಷ್ಠದವನದ್ದು ಚರ್ಚೆ ನಂದು. ಕೃಷ್ಣ ಪ್ರಜ್ಞೆ ಇರುವ ಯೋಗಿಯು ಪರಿಪೂರ್ಣ ದ್ರಷ್ಟಾರನು. ಪರಿಪೂರ್ಣ ದ್ರಷ್ಟಾರನು. ನೀರು, ಸೂರ್ಯ, ಬೆಳಕು ಅದ್ರಲ್ಲಿ ನೋಡುವಂತದ. ಅಂದ್ರೆ ಪ್ರಭುಜಿ, ನಾವು ಈಗ ಯಾರಿಗ್ ಪ್ರಚಾರ ಮಾಡಿರ್ತೀವಿ ಅವ್ರ ಜವಾಬ್ದಾರಿಯನ್ನೇ ನಾವು ತಗೋಬೇಕು, ಅವ್ರೊಂದ್ ಹಂತಕ್ ಬರೋವರ್ಗು. ಕರೆಕ್ಟಾ ಪ್ರಭುಜಿ? ಅಂದ್ರೆ ಅವ್ರ ಚಾಂಟಿಂಗ್ ಆಗ್ಲಿ, ಪ್ರತಿಯೊಂದು ಅವ್ರ ನಡವಳಿಕೆ, ಅವ್ರ ಪ್ರಸಾದ ಪ್ರತಿಯೊಂದನ್ನು ಗಮನಿಸ್ತಾ ಇರ್ಬೇಕು. ಫಾಲೋ ಅಪ್ ನಮಗೆ ಕೊಟ್ಟ ಅಂತಾರಲ್ಲ. ಸೇವೆ ಭಗವಂತ ಅಥವಾ ಭಕ್ತರು. ನಾವೇನ್ ಮಾಡ್ಲಿಕ್ಕಿಲ್ಲ, ನಮಗೆ ಅದು ಕೊಟ್ಟ ಸೇವೆಯನ್ನು ನಾವು ಮಾಡಬೇಕು. ಕರೆಕ್ಟ್ ಮಾತಾಜಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಅವನು ದ್ವಂದ್ವಾತೀತನು. ದ್ವಂದ್ವಾತೀತ ಅಂತ ಹೇಳಿದ್ರೆ ಯಾವುದು ಕೃಷ್ಣನಿಗೆ ಸಂಬಂಧಪಟ್ಟ ಆಧ್ಯಾತ್ಮಿಕ ವಸ್ತು, ಯಾವುದು ಕೃಷ್ಣನಿಗೆ ಸಂಬಂಧಪಟ್ಟ ಜಡ ವಸ್ತು ಅಂತ ಅವನಿಗೆ ಕರೆಕ್ಟ್ ಆಗಿ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ಅರ್ಥ ಆಗ್ತಾ ಉಂಟಲ್ಲ? ಅರ್ಥ ಆಗ್ತಾ ಇದೆಯಾ? ಪ್ರಭುಜಿ, ಕರೆಕ್ಟ್ ಪ್ರಭುಜಿ. ಯಾವುದು ಕೃಷ್ಣನಿಗೆ ಸಂಬಂಧಪಟ್ಟ ಜಡವಸ್ತು, ಯಾವುದು ಕೃಷ್ಣನಿಗೆ ಸಂಬಂಧಪಟ್ಟ ಚೇತನ ವಸ್ತು, ಇದೆರಡರ ಬಗ್ಗೆ ಕ್ಲಿಯರ್ ಕಟ್ ಐಡಿಯಾ ಇರ್ತದೆ. ಅದು ಕನಿಷ್ಠನಿಗೂ ಇರಬೇಕು. ಅದಕ್ಕೆ ಎರಡನೇ ಅಧ್ಯಾಯದಲ್ಲಿ ಏನು ಡಿಸ್ಕಷನ್ ಮಾಡಿದ್ದಾರೆ? ಸೇಮ್ ಡಿಸ್ಕಷನ್. ಸಾಂಖ್ಯಯೋಗ, ಜಡವಸ್ತು ಮತ್ತು ಚೇತನ ವಸ್ತು. ಯಾವುದು ಜಡವಸ್ತು? ದೇಹ ಜಡವಸ್ತು. ಆಮೇಲೆ ಆತ್ಮ ಚೇತನ ವಸ್ತು. ಅದರ ಒಂದು ಕ್ಲಿಯರ್ ಕಟ್ ಡಿಸ್ಟಿಂಗ್ವಿಶ್ ಇರುವವನಿಗೆ ದ್ರಷ್ಟಾರ ಅಂತ ಹೇಳ್ತಾರೆ. ಫಸ್ಟ್ ಲೆವೆಲ್ ದ್ರಷ್ಟಾರ ಅದು. ಫಸ್ಟ್ ಲೆವೆಲ್ ರಿಯಲೈಸೇಷನ್. ಆಮೇಲೆ ನಿಧಾನವಾಗಿ ಮೆಟ್ಲು ಹತ್ತ ಹೋಗ್ತಾನೆ ಅವನು, ಅದು ವಿಚಾರ ಬೇರೆ. ಆಮೇಲೆ ಅದನ್ನು ಜಡ ವಸ್ತುವನ್ನ ಭಗವಂತನ ಸೇವೆಗೆ ತೊಡಗಿಸಿಕೊಳ್ಳುವುದು, ಇದೆಲ್ಲ ಇದೆ. ಅದೆಲ್ಲ ನಾವು ಡಿಸ್ಕಷನ್ ಮಾಡಿದ್ದೆ. ಅದು ಮೂಲತಃ ಇದನ್ನು ನಾವು ಚಿಂತನೆ ಮಾಡಬೇಕು. ದ್ರಷ್ಟಾರ ಅಂತ ಹೇಳಿದ್ರೆ ಕ್ಲಾರಿಟಿ ಇದೆ ಅವನಿಗೆ, ಕ್ಲಿಯರ್ ಕಟ್, ಡೌಟೇ ಇಲ್ಲ ಅವನಿಗೆ. ಎಸ್, ಇದು ಅದು ಅದು ಇದು ಅಂತ ಹೇಳಿ ಕ್ಲಿಯರ್ ಕಟ್ ಡಿಸ್ಟಿಂಗ್ವಿಶ್ ಅವನಿಗೆ ಗೊತ್ತಿದೆ. ಆ ಕ್ಲಿಯರ್ ಕಟ್ ಡಿಸ್ಟಿಂಗ್ವಿಶ್ ಇದ್ದವನಿಗೆ ಮಾತ್ರ ಅದನ್ನು ಹೇಗೆ ಉಪಯೋಗಿಸಬಹುದು ಅಂತ ಗೊತ್ತಿದೆ. ಈಗ ದೇಹ ಮತ್ತು ಆತ್ಮದ ಭಿನ್ನತೆ ಗೊತ್ತಾದ್ರೆ ದೇಹವನ್ನು ಹೇಗೆ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಬಹುದು ಅಂತ ಹೇಳಿ ಅವನಿಗೆ ಗೊತ್ತಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಸ್ಪೆಕ್ಯುಲೇಟಿವ್ ಆಗಿ ಅರ್ಥ ಆಗದೆ ಸುಮ್ಮನೆ ಉಪಯೋಗಿಸ್ಲಿಕ್ಕೆ ಸಾಧ್ಯತೆ ಇದೆ, ಆದರೆ ಒಂದು ಜ್ಞಾನಮುಖೇನ ಆಗುದಿಲ್ಲ. ಸೊ ಆತರ ಪರಿಪೂರ್ಣ ದ್ರಷ್ಟಾರನು, ಏಕೆಂದರೆ ಅವನು ಪರಮ ಪ್ರಭುವಾದ ಕೃಷ್ಣನು ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿ ನೆಲೆಸಿರುವುದನ್ನು ಕಾಣುತ್ತಾನೆ. ಎರಡನೇ ಲೆವೆಲ್ ಇದು. ಏನ್ ಹೇಳ್ತಾನೆ? ಎಲ್ಲರ ಹೃದಯದಲ್ಲಿ ಈಗ ಡೌಟ್ ಕ್ಲಿಯರ್ ಆಯ್ತಲ್ಲ, ಆತ್ಮ ನಾನು, ನನ್ನ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ತಾನೆ. ಆಮೇಲೆ ಎಲ್ಲರಲ್ಲೂ ಭಗವಂತನೇ ಇರಿಸಿದ್ದಾನೆ, ಎಲ್ಲರಲ್ಲಿ ಇರುವುದು ಭಗವಂತನೇ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಪರಮಾತ್ಮ ಸ್ವರೂಪನಾದ ಭಗವಂತನು ಒಂದು ನಾಯಿ ಹೃದಯದಲ್ಲಿಯೂ ಒಬ್ಬ ಬ್ರಾಹ್ಮಣ ಹೃದಯದಲ್ಲಿಯೂ ನೆಲೆಸಿರುತ್ತಾನೆ. ಪರಿಪೂರ್ಣ ಯೋಗಿಗೆ ಭಗವಂತನು ನಿರಂತರನಾಗಿ ಅಲೌಕಿಕನಾದವನು ಮತ್ತು ನಾಯಿಯಲ್ಲಿ ಆಗಲಿ ಬ್ರಾಹ್ಮಣನಲ್ಲಾಗಲಿ ಇರುವುದರಿಂದ ಅವನಿಗೆ ಯಾವ ಪರಿಣಾಮವೂ ಇಲ್ಲ ಎನ್ನುವುದು ತಿಳಿದಿರುತ್ತದೆ.
ತುಂಬಾ ಸಿಂಪಲ್ ಅರ್ಥ ಆಗುವಂಥದ್ದು ಇದು. ಅಷ್ಟೇನು ಕಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಆತ್ಮ ಅಂತ ಹೇಳುವಂಥದ್ದು ಶುದ್ಧ, ಆಮೇಲೆ ಪರಮಾತ್ಮ ಅಂತ ಹೇಳುವಂಥದ್ದು ಅವನು ಶುದ್ಧ. ಅವರು ಯಾವ ದೇಹದಲ್ಲಿ ಬಂದರೂ ಸಹ ಕಳಂಕ ಇಲ್ಲ. ಆದರೆ ಆತ್ಮಕ್ಕೆ ಕಳಂಕ ಯಾಕೆ ಅಂತ ಹೇಳಿದ್ರೆ ಆತ್ಮಕ್ಕೆ ಈ ದೇಹದೊಟ್ಟಿಗೆ ಸಂಬಂಧ ಇರುವ ಕಾರಣ. ಆದರೆ ಪರಮಾತ್ಮನಿಗೆ ಈ ದೇಹದಲ್ಲಿ ಇದ್ರೂ ಕೂಡ ಅವನಿಗೆ ಏನೂ ಸಂಬಂಧ ಇಲ್ಲ. ಆದ ಕಾರಣ ಅವನಿಗೆ ಅದರ ಜೊತೆ ಅಂಟೇ ಇಲ್ಲ, ಅಂಟು ಇಲ್ಲ, ನಂಟು ಇಲ್ಲ. ಆದರೆ ಭಗವಂತನಿಗೆ ನಂಟು ಇರುವುದು ಯಾರ ಜೊತೆ? ಭಗವಂತನಿಗೆ ನಂಟು ಅಥವಾ ಪರಮಾತ್ಮನಿಗೆ ನಂಟು ಇರುವುದು ಆತ್ಮನ ಜೊತೆ. ಅದಕ್ಕೋಸ್ಕರ ಅವನು ಯಾವತ್ತೂ ಬರ್ತಾ ಇರ್ತಾನೆ ಆತ್ಮದ ಜೊತೆ, ಸ್ಪೆಷಲ್ ಆಗಿ ಆತ್ಮಕ್ಕೆ ಹೇಳಲಿಕ್ಕೆ. ಬೇರೆಲ್ಲ ಕಡೆ ಇದ್ರೂ ಕೂಡ ಈಗ ಒಂದು ಕಲ್ಲಿಗೆ ಪರಮಾತ್ಮ ಹೇಳಲಿಕ್ಕೆ ಆಗತ್ತಾ? ಓ ನೀನೊಂದು ನನ್ನ ಶಕ್ತಿ, ಬಾ ಬಾ ಅಂತ ಹೇಳಿ, ನೀನೊಂದು ಶಕ್ತಿ ಗೋಲೋಕಕ್ಕೆ ಹೋಗುವ ಬಾ ಕಲ್ಲೇ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ. ಆದ್ರೆ ಆತ್ಮಕ್ಕೆ ಹೇಳುವಂತ ಸೌಕರ್ಯ ನಮಗೆಲ್ಲರಿಗೂ ಭಾಗ್ಯ ಅದು. ನಾವು ಜಡ ವಸ್ತು ಅಲ್ಲ, ಚೇತನ ವಸ್ತು. ನಮ್ಮ ಆತ್ಮಕ್ಕೆ ಭಗವಂತ ಹೇಳ್ತಾನೆ, ಬಾ ನೀನಿಲ್ಲಿ ಕಷ್ಟಪಡ್ತಿದ್ಯಾ, ಚೈತ್ಯ ಗುರುವಾಗಿ ಹೇಳ್ತಾ ಇರ್ತ. ನಮಗೆ ಅದನ್ನ ಆ ಒಂದು ಹೇಳುವಂತ ಸಮಯದಲ್ಲಿ ನಮಗೆ ಅದು ಕೇಳುವುದಿಲ್ಲ. ಈಗ ಉದಾಹರಣೆಗೆ ಫೋನಲ್ಲಿ ಯಾರೋ ಮಾತಾಡ್ತಿರ್ತಾರೆ, ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋದ್ರೆ ಅವ್ರು ಏನ್ ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಪುನಃ ಹೇಳಿ ಅಂತ ಹೇಳ್ತೇವೆ. ಆದ್ರೆ ಭಗವಂತ ಎಷ್ಟೋ ಸಲ ಹೇಳಿದ್ರು, ಪುನಃ ಹೇಳಿ ಅಂತ ಹೇಳಿದ್ರು ನಮಗೆ ಕೇಳುವುದೇ ಇಲ್ಲ. ಅದನ್ನ ಕೇಳಿಸಿಕೊಳ್ಳಿಕ್ಕೆ ಮಾರ್ಗ ಏನು ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರು ಕೊಟ್ಟಂತಹ ಈ ತಾತ್ಪರ್ಯಗಳು, ಈ ವಿಚಾರಗಳನ್ನ ಎಲ್ಲ ವೈಷ್ಣವರ ಮುಖೇನ ಕೇಳುವಂಥದ್ದು. ಆಗ ಏನಾಗುತ್ತೆ? ಪರಮಾತ್ಮನೇ ಮಾತಾಡಿದ್ದು ನಮಗೆ ಕೇಳಲಿಕ್ಕೆ ಸಾಧ್ಯ. ಇದು ಭಗವಂತನ ಪರಮ ತಾಟಸ್ಥ್ಯ. ಅಂದ್ರೆ ಎಲ್ಲಿ ಇದ್ದಾನೆವ ತಟಸ್ಥನಾಗಿ, ಭಗವಂತ ಎಲ್ಲಿ ತಟಸ್ಥನಾಗಿ ಎಲ್ಲ ಕಾರ್ಯಗಳನ್ನ ನೋಡ್ತಾ ಇರ್ತಾನೆ ಭಗವಂತ. ಈಗ ಯಾರಾದ್ರೂ ಮರ್ಡರ್ ಮಾಡುತ್ತಾನೆ, ಯಾರೋ ಒಬ್ಬ ಡ್ಯಾನ್ಸ್ ಮಾಡ್ತಾನೆ, ಯಾವ ಒಬ್ಬ ಭಗವಂತನಿಗೆ ಪೂಜೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಭಕ್ತನಾಗಿರ್ಲಿಕ್ಕಿಲ್ಲ ಅವ, ಪೂಜೆ ಮಾಡ್ಲಿಕ್ಕೆ ಈಗ ಯಾವುದೋ ಒಂದು ಕಡೆ ಹೋಗಿ ಪೂಜೆ ಮಾಡ್ಲಿಕ್ಕೆ. ಇವರೆಲ್ಲರಲ್ಲಿಯೂ ಪರಮಾತ್ಮ ಇದ್ದಾನೆ ಎಲ್ಲರ ಹೃದಯದಲ್ಲೂ. ಆದ್ರೆ ಅವನು ತಟಸ್ಥನಾಗಿದ್ದಾನೆ. ಯಾಕೆ ತಟಸ್ಥನಾಗಿದ್ದಾನೆ? ಯಾರಾದ್ರೂ ಹೇಳ್ಬೋದಾ? ಭಗವಂತ ಯಾಕೆ ತಟಸ್ಥ? ಪರಮಾತ್ಮ ಯಾಕೆ ಹೃದಯದಲ್ಲಿ ತಟಸ್ಥನಾಗಿ ಕೂತಿದ್ದಾನೆ? ಭಕ್ತರ ವಿಚಾರ ಅಲ್ಲ, ಶುದ್ಧ ಭಕ್ತರ ವಿಚಾರ ಅಲ್ಲ, ಸಾಮಾನ್ಯ ವ್ಯಕ್ತಿಗಳ ಹೃದಯದಲ್ಲಿ ತಟಸ್ಥನಾಗಿದ್ದಾನೆ. ಹೇಳಿ. ತಾಟಸ್ಥ ಇಲ್ಲದೆ ಇದ್ರೆ ನಾವು ಮಾಡೋ ಕೆಲಸಗಳಿಗೆಲ್ಲ ಪ್ರತಿಯೊಬ್ರು ಬೇರೆ ಬೇರೆ ಕೆಲಸ ಮಾಡ್ತಾರಲ್ವ ಪ್ರಭು, ಬೇರೆ ತಪ್ಪು ಮಾಡ್ಬೋದು, ಒಳ್ಳೇದು ಮಾಡ್ಬೋದು. ಅದು ಭಗವಂತ ಪಕ್ಷಪಾತ ಮಾಡ್ದಂಗ ಆಗುತ್ತೆ ಅಲ್ವಾ? ಭಗವಂತ ಪಕ್ಷಪಾತ ಮಾಡ್ಬೇಕು. ನಾನು ಪಕ್ಷಪಾತಿ ಅಲ್ಲ ಅಂತ ಭಗವಂತ ಈಗಾಗಲೇ ಹೇಳಿದ್ದಾನೆ. ಅದಲ್ಲದೆ ಇನ್ನೇನಾದ್ರೂ ಹೇಳ್ಬೋದಾ? ಪ್ರಭುಜಿ, ಆತ್ಮದ ಸ್ವರೂಪ ಇರುತ್ತಲ್ಲ, ಅದಕ್ಕೋಸ್ಕರ ತಟಸ್ಥ ಅಂತ ಹೇಳ್ಬೋದಾ? ಅರ್ಥ ಆಗಿದೆ. ಆತ್ಮನಿಗೆ ಫ್ರೀ ವಿಲ್ ಇದೆ, ಅವನು ಏನ್ ಬೇಕಾದ್ರೂ ಮಾಡುದು, ಅದರಲ್ಲಿ ಆ ಭಗವಂತ ಬರುವುದಿಲ್ಲ. ಕರೆಕ್ಟ್. ಈಗ ನಮಗೆ ಫ್ರೀಡಮ್ ಕೊಟ್ಟ ಮೇಲೆ ಯಾರಾದ್ರೂ ಆ ಫ್ರೀಡಮ್ ಕಡಿಲಿಕ್ಕೆ ಬಂದ್ರೆ ಅದಕ್ಕೆ ಫ್ರೀಡಮ್ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಆಗ್ತದ? ಸೊ ಭಗವಂತ ನಮಗೆ ಫ್ರೀಡಮ್ ಕೊಟ್ಟಿದ್ದಾನೆ. ಮಾತಾಜಿ ಹೇಳಿದ್ದು ಪರ್ಫೆಕ್ಟ್. ಆ ಫ್ರೀಡಮ್ಗೆ ಅಡ್ಡಿ ಬರುವುದಿಲ್ಲ ಭಗವಂತ, ಅದಕ್ಕೆ ಫ್ರೀ ವಿಲ್ ಅಂತ ಹೇಳ್ತಾರೆ. ಫ್ರೀ ವಿಲ್ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಫ್ರೀ ವಿಲ್ ಯಾರಿಗಾದ್ರೂ ನೆನಪಿದ್ಯಾ? ಸ್ವೇಚ್ಛೆನ ಪ್ರಭು. ಹೌದು ಮಾತಾಜಿ, ಧನ್ಯವಾದ. ಸ್ವೇಚ್ಛೆ, ಸ್ವತಂತ್ರ. ಸ್ವಾತಂತ್ರ್ಯ, ಸ್ವೇಚ್ಛೆ, ಕರೆಕ್ಟ್, ಧನ್ಯವಾದ. ವ್ಯಕ್ತಿಗತ ಆತ್ಮವು ವ್ಯಕ್ತಿಯ ಹೃದಯದಲ್ಲಿ ನೆಲೆಸಿರುತ್ತದೆ, ಆದರೆ ಅದು ಎಲ್ಲ ಹೃದಯಗಳಲ್ಲಿ ಇರುವುದಿಲ್ಲ. 2ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದೆ. ವೈಯಕ್ತಿಕ ಆತ್ಮಕ್ಕೂ ಪರಮಾತ್ಮನಿಗೂ ಇದೇ ವ್ಯತ್ಯಾಸ. ಯಾಕಂದ್ರೆ ಪರಮಾತ್ಮ ಎಲ್ಲರ ಹೃದಯದಲ್ಲಿದ್ದಾನೆ, ನಾವು ಒಂದೇ ಹೃದಯದಲ್ಲಿ ಇರುವುದು, ಎಲ್ಲ ಹೃದಯದಲ್ಲಿ ಹೋಗ್ಲಿಲ್ಲ ನಾವು. ವೈಯಕ್ತಿಕ ಆತ್ಮಕ್ಕೂ ಪರಮಾತ್ಮನಿಗೂ ಇದೇ ವ್ಯತ್ಯಾಸ. ವಾಸ್ತವವಾಗಿ ಯೋಗ ಅಭ್ಯಾಸದಲ್ಲಿ ಇಲ್ಲದವನು ಅದನ್ನು ಅಷ್ಟು ಸ್ಪಷ್ಟವಾಗಿ ಕಾಣಲಾರ. ನೋಡಿ, ಇದು 2ನೇ ರಿಯಲೈಸೇಷನ್, ಕ್ಲಾರಿಟಿ. ಆತ್ಮಕ್ಕೂ ಅನಾತ್ಮಕ್ಕೂ ಏನು ವ್ಯತ್ಯಾಸ ಅಂತ ಗೊತ್ತಾದ ಮೇಲೆ ನಾನು ಆತ್ಮ ಅಂತ ತಿಳ್ಕೊಂಡವನು ಮುಂದೆ ಏನು? ಮುಂದೆ ಪರಮಾತ್ಮನನ್ನ ನೋಡುವಂಥದ್ದು, ಆ ದೃಷ್ಟಿಕೋನ. ಇದಕ್ಕೆ ಕೂಡ ಹೇಳುವಂಥದ್ದು ದ್ರಷ್ಟಾರ ಅಂತ ಹೇಳಿ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಆಸ್ತಿಕನ ಹೃದಯದಲ್ಲಿಯೂ ನಾಸ್ತಿಕನ ಹೃದಯದಲ್ಲಿಯೂ ಕೃಷ್ಣನನ್ನು ಕಾಣಬಲ್ಲ. ಆಗ ಮಾತಾಜಿ ಹೇಳಿದಾಗ ಎಲ್ಲ ಕಡೆ ಕೃಷ್ಣನನ್ನ ನೋಡ್ಲಿಕ್ಕಾಗ್ತದೆ. ಸ್ಮೃತಿಯಲ್ಲಿ ಇದನ್ನು ಹೀಗೆ ದೃಢಪಡಿಸಿದೆ. ಆತ ತತ್ವಾಚ್ಚ ಮಾತೃತ್ವಾತ್ ಆತ್ಮಾ ಹಿ ಪರಮೋ ಹರಿಹಿ. ಆತ ತಾಯಿನಃ ಅಂತ ಹೇಳೋದನ್ನು ಕೇಳಿರ್ತೀನಿ. ಆತ ತತ್ವಾಚ್ಚ ಮಾತೃತ್ವಾತ್ ಚ ಆತ್ಮಾ ಹಿ ಪರಮೋ ಹರಿಹಿ. ಭಗವಂತನು ಎಲ್ಲ ಜೀವಿಗಳ ಆಕರನಾದದ್ದರಿಂದ ಅವನು ತಾಯಿಯಂತೆ ಮತ್ತು ಪಾಲಕನಂತೆ.
ಪರಮ ಭಗವಂತನಾದಂತಹ ಭಗವಂತನು ಎಲ್ಲ ಜೀವಿಗಳ ಆಕರನಾದದ್ದರಿಂದ ಎಂದರೆ ಏನು? ಮೂಲ ಪ್ರಭು, ಆರಿಜಿನ್. ಒರಿಜಿನ್ ಅಲ್ವಾ? ಭಗವಂತನೇ ಎಲ್ಲದರ ಒರಿಜಿನ್. ಆದ ಕಾರಣ ಭಗವಂತನೇ ನಮ್ಮ ನಿಜವಾದ ತಾಯಿ ತಂದೆ, ಎಲ್ಲವೂ ಭಗವಂತನೇ. ಭಗವಂತನ ಬಿಟ್ಟರೆ ನಮಗೆ ಬೇರೆ ಯಾವ ಆಸರೆಯೂ ಇಲ್ಲ. ಬೇರೆಲ್ಲ ಸೆಕೆಂಡರಿ ಆಸರೆಗಳು. ಪ್ರೈಮರಿ ನಿಜವಾದ ಆಸರೆ ಅಂತ ಹೇಳಿದ್ರೆ ಭಗವಂತನೇ. ತಾಯಿಯು ಬೇರೆ ಬೇರೆ ಬಗೆಯ ಮಕ್ಕಳಿಗೆ ಹೇಗೆ ತಟಸ್ಥಳೋ ಹಾಗೆ ಪರಮಪಿತನು ಅಥವಾ ಮಾತೆಯು ತಟಸ್ಥ. ಈಗ ಭೌತಿಕವಾದ ಯಾವುದೇ ಉದಾಹರಣೆ ಕೊಟ್ರೆ ಕೂಡ ಭೌತಿಕವಾದ ಉದಾಹರಣೆಗಳು ಒಂದು ಅಂದಾಜು ಬರ್ಲಿಕ್ಕೆ ವಿನಃ ಅದು ಪರ್ಫೆಕ್ಟ್ ಉದಾಹರಣೆ ಆಗೋದು ಕಷ್ಟ. ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು. ಈಗ ಇದು ತಾಯಿ ಮತ್ತು ಮಕ್ಕಳ ಸಂಬಂಧ ಎಲ್ಲರ ಫ್ಯಾಮಿಲಿಯಲ್ಲಿ ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾವುದೋ ಒಬ್ಬಂತ ಮನೆಯಲ್ಲಿ ಒಬ್ಬ ಮಗ ಒಳ್ಳೆ ಡಾಕ್ಟರ್ ಆಗಿರ್ತಾನೆ, ಇನ್ನೊಬ್ಬ ಮಗ ದರೋಡೆಕೋರನಾಗಿರ್ತಾನೆ. ತಾಯಿ ತಟಸ್ಥಳೋ ಅಲ್ಲವೋ ಅಂತ ಹೇಳುದು ಕೆಲವು ಕಡೆ ತಟಸ್ಥಳ ಆಗಿರ್ಬೋದು, ಕೆಲವು ಕಡೆ ಪೊಲೀಸರಿಗೆ ಹೇಳಬಹುದು. ತಾಯಿ ಮನಸ್ಸಲ್ಲಿ ಬೇಸರ ಇಟ್ಟರು ಹೇಳ್ಬಹುದು. ಆದ ಕಾರಣ ಈ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮಗೆ ಅರ್ಥ ಆಗ್ಲಿಕ್ಕೆ. ಆದ್ರೆ ಭಗವಂತ ಈ ಉದಾಹರಣೆಗಿಂತ ಮಿಗಿಲಾದವನು. ಅದು ಶ್ರೀಲ ಪ್ರಭುಪಾದರು ಎಷ್ಟೋ ಸಲ ಹೇಳ್ತಾರೆ. ಆದ್ರೂ ಉದಾಹರಣೆ ಇಲ್ಲದ್ರೆ ನಮ್ಮಂಥವರಿಗೆ ಅರ್ಥ ಆಗುದಿಲ್ಲ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಈ ರೀತಿ ಉದಾಹರಣೆ ಕೊಡ್ತಾರೆ. ಆದ್ರೆ ಇದೆಲ್ಲ ತಕ್ಕ ಮಟ್ಟಿಗೆ ನಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಇರುವಂತಹ ಉದಾಹರಣೆ ಅಂತ ನಾವು ತಿಳ್ಕೊಳ್ಬೇಕು ಫಸ್ಟಿಗೆ. ಇಲ್ಲ ಅಂತ ಹೇಳಿದ್ರೆ ಈ ಪ್ರಶ್ನೆ ಖಂಡಿತ ನೀವು ಕೇಳ್ತೀರಿ, ನಾವು ಕೇಳ್ತೇವೆ, ಯಾರು ಕೇಳ್ತಾರೆ. ಆದ್ರೆ ಆ ಪ್ರಶ್ನೆಗೆ ಇದೇ ಇಲ್ಲ, ಅನುಮತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಅನುಮತಿ ಯಾಕೆ ಇಲ್ಲ ಅಂತ ಹೇಳಿದ್ರೆ ಈ ಉದಾಹರಣೆ ಎಕ್ಸಾಕ್ಟ್ ಉದಾಹರಣೆ ಅಲ್ಲ, ಅದು ಒಂದು ಅಂದಾಜು ಸಿಗ್ಲಿಕ್ಕಿರುವಂತಹ ಉದಾಹರಣೆ. ಇದರ ಪರಿಣಾಮವಾಗಿ ಪರಮಾತ್ಮನು ಸದಾ ಪ್ರತಿಯೊಂದು ಜೀವಿಯಲ್ಲಿಯೂ ಇದ್ದಾನೆ. ಅಲ್ಲದೆ ಬಾಹ್ಯದಲ್ಲಿಯೂ ಪ್ರತಿಯೊಂದು ಜೀವಿಯು ಭಗವಂತನ ಶಕ್ತಿಯಲ್ಲಿ ನೆಲೆಗೊಂಡಿದೆ. ಇದೇನು ಅರ್ಥ ಆಯ್ತಾ? ಅಲ್ಲದೆ ಬಾಹ್ಯದಲ್ಲಿಯೂ ಪ್ರತಿಯೊಂದು ಜೀವಿಯು ಭಗವಂತನ ಶಕ್ತಿಯಲ್ಲಿ ನೆಲೆಗೊಂಡಿದೆ. ಯಾರಿಗಾರು ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿ ಬೇಗನೆ. ಎಲ್ಲ ಅರ್ಥ ಆಯ್ತಾ? ಆಯ್ತಾರೆ, ಕೇಳ್ತೇನೆ ಏನಾಯ್ತು ಅರ್ಥ ಯಾರಿಗೆ. ಪುಷ್ಪಾವತಿ ಮಾತಾಜಿ ಹೇಳಿ ಇದ್ರ ಅರ್ಥ ಏನು? ಅಲ್ಲದೆ ಬಾಹ್ಯದಲ್ಲಿಯೂ ಪ್ರತಿಯೊಂದು ಜೀವಿಯು ಭಗವಂತನ ಶಕ್ತಿಯಲ್ಲಿ ನೆಲೆಗೊಂಡಿದ್ದಾನೆ ಅಂತ. ಚಿಂತನೆ ಮಾಡಿ ಸ್ವಲ್ಪ. ಬೇರೆ ಯಾರು ಹೇಳ್ತಿಕ್ಕೆ ಇಷ್ಟಪಡ್ತೀರಿ? ಪ್ರೀತಿ ಮಾತಾಜಿ ಹೇಳ್ತೀರಾ? ಗಾಳಿ, ನೀರು, ಬೆಳಕು ಪ್ರತಿಯೊಂದು ಭಗವಂತನ ಶಕ್ತಿ ಅಲ್ಲ. ಅದ್ರ ಮೇಲೆ ಮನುಷ್ಯ ಆಧಾರಿತ ಆಗಿದಾನಲ್ಲ. ಹಾ, ಖಂಡಿತ ಖಂಡಿತ. ಅಂದ್ರೆ ಈ ಜೀವಿ ಅಂದ್ರೆ ಈ ಆತ್ಮವು ಈ ದೇಹದಲ್ಲಿರುವಾಗ ಈ ದೇಹ ಕೂಡ ಭಗವಂತನ ಶಕ್ತಿ. ಬೇರೆ ಬಿಡಿ, ಈ ದೇಹ ಸಿಗುವಾಗ ಈ ದೇಹ ಕೂಡ ಭಗವಂತನ ಶಕ್ತಿ. ಅದು ಮಾತ್ರ ಅಲ್ಲದೆ ಈಗ ಮಾತಾಜಿ ಹೇಳಿದ ಎಲ್ಲ, ಯಾಕಂದ್ರೆ ಇದೆಲ್ಲವೂ ಪಂಚಮಹಾಭೂತದಿಂದ ಬಂದದ್ದು. ಈ ಪಂಚಮಹಾಭೂತ ಎಲ್ಲಿಂದ ಬಂತು? ಕೃಷ್ಣನಿಂದಲೇ ಬಂದದ್ದು, ಭಗವಂತನಿಂದಲೇ ಬಂದದ್ದು. ಅದು ಸಾಂಖ್ಯದಲ್ಲಿ ಚೆನ್ನಾಗಿ ಅರ್ಥ ಆಗ್ತದೆ. ಶ್ರೀಮದ್ ಭಾಗವತದಲ್ಲಿ ಸಾಂಖ್ಯದಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲದಕ್ಕೂ ಮೂಲ ಭಗವಂತ, ಪುರುಷನೇ ಮೂಲ, ಭಗವಂತನೇ ಮೂಲ. ಭಗವಂತ ಮೂಲ ಯಾವುದಕ್ಕೆ? ಈ ಶರೀರಕ್ಕೆ ಕೂಡ ಭಗವಂತನೇ ಮೂಲ. 7ನೇ ಅಧ್ಯಾಯದಲ್ಲಿ ವಿವರಿಸಿರುವಂತೆ ಭಗವಂತನಿಗೆ ಮುಖ್ಯವಾಗಿ 2 ಶಕ್ತಿಗಳಿವೆ. ಯಾವುದೆಲ್ಲ? ಆಧ್ಯಾತ್ಮಿಕವಾದ ಅಥವಾ ಶ್ರೇಷ್ಠವಾದ ಮತ್ತು ಐಹಿಕವಾದ ಅಥವಾ ಕೆಳಮಟ್ಟದ ಶಕ್ತಿಗಳು. ಜೀವಿಯ ಶ್ರೇಷ್ಠ ಶಕ್ತಿಯ ಭಾಗವಾದರೂ ಕೆಳಮಟ್ಟದ ಶಕ್ತಿಯಿಂದ ಬದ್ಧನಾಗಿದ್ದಾನೆ. ಇದೇ ಡಿಫರೆನ್ಸ್. ಭಗವಂತನಿಗೂ ನಮಗಿರುವ ಮುಖ್ಯ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಭಗವಂತ ಯಾವತ್ತೂ ಕೂಡ ಕೆಳಮಟ್ಟದ ಶಕ್ತಿಗೆ ಬಂಧನದಲ್ಲಿ ಇರುವುದಿಲ್ಲ. ಅವನು ಸೃಷ್ಟಿ ಮಾಡಿದ್ದು ಕೆಳಮಟ್ಟದ ಶಕ್ತಿಯನ್ನು, ಅವನು ಬಂಧನದಲ್ಲಿ ಇರುವುದಿಲ್ಲ. ಆದರೆ ನಾವು ಶ್ರೇಷ್ಠ ಶಕ್ತಿಯೇ ನಾವು, ಆದರೆ ನಾವು ಕೆಳಮಟ್ಟದ ಶಕ್ತಿ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಬಂಧನದಲ್ಲಿ ಬದ್ಧರಾಗಿರ್ತೇವೆ ನಾವು. ಅದಕ್ಕೋಸ್ಕರ ಜೀವಿಯು ಸದಾ ಭಗವಂತನ ಶಕ್ತಿಯಲ್ಲಿದ್ದಾನೆ. ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನಲ್ಲಿ ನೆಲೆಸಿದ್ದಾನೆ.
ಯೋಗಿಯು ಎಲ್ಲರನ್ನು ಒಂದೇ ಸಮನೆ ಕಾಣುತ್ತಾನೆ, ಒಂದೇ ಸಮಾನವಾಗಿ ಕಾಣುತ್ತಾನೆ. ಏಕೆಂದರೆ ಎಲ್ಲ ಜೀವಿಗಳು ಕರ್ಮ ಫಲಕ್ಕೆ ಅನುಗುಣವಾಗಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿದ್ದರೂ ಅವರೆಲ್ಲ ಎಲ್ಲ ಸನ್ನಿವೇಶಗಳಲ್ಲಿಯೂ ಭಗವಂತನ ಸೇವಕರಾಗೇ ಇರುತ್ತಾರೆ ಎನ್ನುವುದನ್ನು ಆತನು ಕಾಣುತ್ತಾನೆ. ನಮಗಿದು ಅರ್ಥ ಆಗ್ತಾ ಇಲ್ಲ. ಈಗ ಯಾರೋ ಒಬ್ಬ ದರೋಡೆ ಮಾಡುತ್ತಿರ್ತಾನೆ, ಅವನು ಹೇಗೆ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾನೆ ಅಂತ ಹೇಳಿ ನಮಗೆ ಪ್ರಶ್ನೆ. ಈಗ ಇರ್ಲಿ, ಮುಂದೆ ಹೋಗುವ. ಐಹಿಕ ಶಕ್ತಿಯಲ್ಲಿದ್ದಾಗ ಜೀವಿಯು ಐಹಿಕ ಇಂದ್ರಿಯಗಳ ಸೇವೆ ಮಾಡುತ್ತಾನೆ. ಆಧ್ಯಾತ್ಮಿಕ ಶಕ್ತಿಯಲ್ಲಿ, ಉತ್ತರ ನೋಡಿ ಇಲ್ಲೇ ಬರ್ತಾ ಇದೆ, ಆಧ್ಯಾತ್ಮಿಕ ಶಕ್ತಿಯಲ್ಲಿದ್ದಾಗ ಅವನು ಭಗವಂತನನ್ನು ನೇರವಾಗಿ ಸೇವೆ ಮಾಡುತ್ತಾನೆ. ಹೇಗೆ ಆದರೂ ಜೀವಿಯು ಭಗವಂತನ ಸೇವಕ. ಈ ಸಮಾನತೆಯ ದೃಷ್ಟಿಯು ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯರಿಗೆ ಪರಿಪೂರ್ಣವಾಗಿರುತ್ತದೆ. ಹಾಗೆ ಅಂತ ಹೇಳಿ ನಾಳೆಯಿಂದ ಇಂದ್ರಿಯತೃಪ್ತಿ ಮಾಡಿ ಕೃಷ್ಣನ ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳುವ ಉದ್ದೇಶಕ್ಕಲ್ಲ. ಇಲ್ಲಿ ಪರೋಕ್ಷವಾಗಿ ಈ ಇಂದ್ರಿಯಗಳು ಕೃಷ್ಣನಿಂದ ಬಂದ ಕಾರಣ. ಈ ಇಂದ್ರಿಯಗಳು, ಬಾಹ್ಯ ಇಂದ್ರಿಯಗಳು, ಈ ಕನ್ನಡಕ ಎಲ್ಲ ಕೂಡ ಕೃಷ್ಣನ ಎನರ್ಜಿ, ಕೃಷ್ಣನ ಶಕ್ತಿ. ಆದ ಕಾರಣ ಆ ಕೃಷ್ಣನ ಶಕ್ತಿಗೆ ಸೇವೆ ಆಗ್ತಾ ಇದೆ. ಆದರೆ ಅದು ಭಕ್ತಿ ಅಲ್ಲ, ಭಕ್ತಿ ಯೋಗವೂ ಅಲ್ಲ ಅದು. ಶ್ಲೋಕ 30. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಅದ್ಭುತ. ಯೋ ಮಾಂ ಪಶ್ಯತಿ ಸರ್ವತ್ರ, ನನ್ನನ್ನು ಯಾರು ಎಲ್ಲ ಕಡೆ ನೋಡ್ತಾನೆ, ಎಲ್ಲ ಕಡೆ ಭಗವಂತನನ್ನು ನೋಡುವಂಥದ್ದು. ಸರ್ವಂ ಚ ಮಯಿ ಪಶ್ಯತಿ, ಸರ್ವಂ ಚ ಮಯಿ ಪಶ್ಯತಿ. ಸರ್ವಂ ಅಂದ್ರೆ ಪ್ರತಿಯೊಂದನ್ನು ಮತ್ತು ನನ್ನಲ್ಲಿ ನೋಡುತ್ತಾನೆ. ಅಂದ್ರೆ ನಾವೆಲ್ಲ ಕಡೆ ಭಗವಂತನ ನೋಡು, ಆಮೇಲೆ ಭಗವಂತನಲ್ಲಿ ಎಲ್ಲವನ್ನು ನೋಡುವಂಥದ್ದು. ಇದಕ್ಕೆ ಯಾವ್ದಾದ್ರು ಉದಾಹರಣೆ ನೋಡಿದ್ದೀರಾ? ಯಾರು ಅದನ್ನು ಮಾಡಿದ್ದಾರೆ? ಪ್ರಹ್ಲಾದ್ ಮಹಾರಾಜ್. ಆಮೇಲೆ ಎಲ್ಲ ಕಡೆ ಭಗವಂತನ ನೋಡೋದು, ಆಮೇಲೆ ಭಗವಂತನಲ್ಲಿ ಎಲ್ಲವನ್ನು ನೋಡುವುದನ್ನು ಎಲ್ಲಿ ನೋಡಿದ್ದೀರಿ ನೀವು? ಭಗವಂತನೇ ತೋರಿಸಿದ್ದಾನಲ್ಲ ನನ್ನಲ್ಲಿ ಎಲ್ಲ ಇದೆ ಅಂತ. ಯಾರು ನೋಡಿದ್ದಾರೆ ಅದನ್ನು? ಅರ್ಜುನ ಶುದ್ಧ ಭಕ್ತನಾದ ಅರ್ಜುನ ತೋರಿಸಿದ್ದಾನೆ ಅಲ್ವಾ? ಭಗವಂತನಲ್ಲಿ ಎಲ್ಲ ಇದೆ ಅಂತ ಕಂಡಿದೆ ಭಗವಂತ. ಯಾರಿಗೆ? ಅರ್ಜುನನಿಗೆ. ಅನುವಾದ: ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ. ಇದು ಭೌತಿಕ ಮನಸ್ಸಿಗೆ ತಗೊಳ್ಳಿಕ್ಕೆ ಕಷ್ಟ. ಇದು ಭೌತಿಕ ಮನಸ್ಸು ಉಳ್ಳವರಿಗೆ ಹೇಗೆ ಇದನ್ನು ಸಾಧ್ಯ ಎಲ್ಲೆಲ್ಲಿಯೂ ಕಾಣಲಿಕ್ಕೆ? ಅಂದ್ರೆ ಪ್ರತಿಯೊಂದು ಚಟುವಟಿಕೆ ಹಿಂದೆ ಸೂತ್ರಧಾರ ಯಾರು? ಕೃಷ್ಣ. ಅದನ್ನು ಕಾಣ್ತೇನೆ ಅಂತ ಹೇಳಿ ಅರ್ಥ. ಅದರದ್ದು ಅಲ್ಲಿ ನಡೆಯುವಂತ ಕಾರ್ಯದಲ್ಲಿ ಕಾಣ್ತೇನೆ ಅಂದ್ರೆ ಆ ಸೂತ್ರಧಾರ ಯಾರು ಅಂತ ನಾನು ನೋಡ್ತೇನೆ ಅಂತ ಅರ್ಥ. ತುಂಬಾ ಇಂಪಾರ್ಟೆಂಟ್ ಇದು. ಈಗ ಯಾರೋ ಒಬ್ಬ ಮರ್ಡರ್ ಮಾಡಿದ್ದಾನೆ ಅಂತಂದ್ರೆ ಮರ್ಡರಿಗೆ ಅನುಮತಿ ಕೃಷ್ಣ ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅವನ ಕರ್ಮಾನುಬಂಧಕ್ಕೂ ಅನುಸಾರವಾಗಿ ಅವನನ್ನು ಮೇಲೆ ಎತ್ತಲಿಕ್ಕೋಸ್ಕರ ಆಗುವಂತ ಚಟುವಟಿಕೆ ಇದು. ಅದರ ಹಿಂದೆ ಸೂತ್ರನಾಗಿರ್ತಾನೆ ವಿನಃ ಆ ಕಾರ್ಯ ಮಾಡೋದ್ರಲ್ಲಿ ಕೃಷ್ಣ ಇರ್ತಾನೆ ಅಂತ ತಿಳ್ಕೊಳ್ಬಾರ್ದು. ಆ ಕಾರ್ಯದಲ್ಲಿ ಕೃಷ್ಣನೇ ಮರ್ಡರ್ ಮಾಡೋದು ಹೀಗೆ ಚಿಂತನೆ ಮಾಡಿದರೆ ಹೇಗೆ? ಆದ ಕಾರಣ ಎಲ್ಲೆಲ್ಲಿ ಕಾಣುತ್ತಾನೆ ಅಂದ್ರೆ ಸೂತ್ರ ರೂಪದಲ್ಲಿ ಭಗವಂತನನ್ನು ಎಲ್ಲಿ ನೋಡಿದ್ರು ಭಗವಂತನನ್ನು ಕಾಣ್ತಾನೆ. ಅದಕ್ಕೋಸ್ಕರ ಸೂತ್ರೇ ಮಣಿಗಣ ಇವ ಭಗವಂತ ಹೇಳ್ತಾರೆ. ಸೂತ್ರೇ ಮಣಿ ಗಣ ಇವ, ನಾನೇ ಸೂತ್ರಧಾರ ಎಲ್ಲ ಕಡೆ. ಹೇಗೆ ಮಣಿಗಳು ಸೂತ್ರ ಇಲ್ಲದೆ ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಒಂದೇ ಪೋಣಿಸಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಭಗವಂತ ಇಲ್ಲದಿದ್ರೆ ಏನು ನಡೆಯುವುದಿಲ್ಲ. ಇಲ್ಲಿ ಒಂದು ಹುಲ್ಲು ಕೂಡ ನಡೆಯುವುದಿಲ್ಲ, ಹುಲ್ಲು ಕೂಡ ಅಲ್ಲಾಡುವುದಿಲ್ಲ, ಏನು ನಡೆಯುವುದಿಲ್ಲ. ಇದು ನಾವೆಲ್ಲರೂ ತುಂಬ ವೈಷ್ಣವರ ಮುಖಾರವಿಂದದಿಂದ ಕೇಳಿದ್ದೇವೆ. ಮತ್ತು ನನ್ನಲ್ಲಿ ಎಲ್ಲವನ್ನು ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಸಿಂಪಲ್ ಅಲ್ವಾ ಇದು? ಅರ್ಥ ಮಾಡ್ಲಿಕ್ಕೆ ಸಿಂಪಲ್, ಫಾಲೋ ಮಾಡ್ಲಿಕ್ಕೆ ಕಷ್ಟ. ಈಗ ನಮ್ಗೆ ಯಾರಾದ್ರೂ ಅಷ್ಟು ಸುಲಭವ? ಸೂತ್ರಧಾರ ಕೃಷ್ಣ ಅಂತ ಹೇಳುದು ಸುಲಭ, ಆದ್ರೆ ಪ್ರತಿಯೊಂದು ಚಟುವಟಿಕೆ, ಈಗ ಹೆಂಡತಿ ಜೋರು ಮಾಡಿದ್ರೆ ಅಥವಾ ಗಂಡನಿಗೆ ಕಷ್ಟ ಆದ್ರೆ ಏನಾದ್ರೂ ಜೋರು ಮಾಡಿದ್ರೆ ಅಥವಾ ಮಕ್ಕಳು ಹತ್ರ ಜೋರಾಗಿ, ಅದರ ಹಿಂದೆಲ್ಲ ಕೃಷ್ಣನೇ ಸೂತ್ರಧಾರ ಅಂತ ಹೇಳಿ ನಾವು ತಗೊಳ್ಳಿಕ್ಕೆ ಕಷ್ಟ. ನಮಗೆ ಹೇಳುದು ಸುಲಭ, ಆದರೆ ನಾವು ವೈಷ್ಣವರಾಗಿ ನಿಧಾನವಾಗಿ ಈ ಸಾಧನೆಯಲ್ಲಿ ಮುಂದೆ ಬರ್ತಾ ನಾವು ಇದಕ್ಕೆ ರೆಸಿಪ್ರಿಕೇಶನ್ ಇರಬೇಕು. ರೆಸಿಪ್ರಿಕೇಶನ್ ಅಥವಾ ಯಾವುದು ಬದಲಾವಣೆ ಆಗ್ತಾ ಇದೆಯಾ ಇಲ್ಲೂ ಅಂತ ಚೆಕ್ ಮಾಡ್ಬೇಕು. ನಾವು ಚೆಕ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಂತಲ್ಲೇ ನಿಂತ ನೀರಿನ ತರ ಆಗ್ತದೆ. ನಿಂತಲ್ಲೇ ನಿಂತ ನೀರಲ್ಲಿ ಏನಾಗ್ತದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದಕ್ಕೆ
ರಿಸ್ಕ್ ಯಾವತ್ತಿದೆ ಅದರಲ್ಲೇ ಏನಾಗುದು, ನಿಂತ ನೀರಲ್ಲಿ ಏನಾಗ್ತದೆ ಎಲ್ರಿಗೂ ಗೊತ್ತಿದೆ. ನಿಂತ ನೀರಲ್ಲಿ ಹಾ ಸೊಳ್ಳೆ. ಓಕೆ, ಮತ್ತೇನಾಗ್ತದೆ? ಹಾಳಾಗ್ತದೆ, ಹುಳ ಬರ್ತದೆ, ಕೊಳ್ತೋಗ್ತದೆ. ಹಾ, ನಿಂತ ನೀರಲ್ಲಿ ಹುಳ ಬರ್ತದೆ, ಹಾಳಾಗ್ತದೆ, ಕೊಳ್ತೋಗ್ತದೆ, ಸೊಳ್ಳೆ ಬರ್ತದೆ, ಅಂದ್ರೆ ಗಲೀಜಿರ್ತದೆ, ಪಾಚಿ ಬರ್ತದೆ, ಈ ರೀತಿ ಎಲ್ಲ ಆಗ್ತದೆ. ಆದ ಕಾರಣ ಇಲ್ಲಿ ನಿಂತ ನೀರು ಅಂತ ಹೇಳಿದ್ರೆ ಬಾವಿಗೆ ಅಲ್ಲ ಹೇಳ್ತಾರೆ. ಮತ್ತು ಬಾವಿಯನ್ನು ಯಾವತ್ತು ನಿಂತ ನೀರು ಅಂತ ಹೇಳುದಿಲ್ಲ. ಬಾವಿಯನ್ನು ನಿಂತ ನೀರು ಹೇಳುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಳಗೆ ಒಸರಿರುವ ಕಾರಣ. ನಿಂತ ನೀರು ಅಂತ ಹೇಳಿದ್ರೆ, ಈಗ ಪಾತ್ರೆಯಲ್ಲಿ ಒಂದು ನೀರಿಟ್ಟು 20 ದಿವಸ ಬಿಟ್ಟಿದ್ದೇವೆ, 1 ವರ್ಷ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಅದರಲ್ಲಿ ಹುಳ ಆಗುವ ಸಂಭವ ಖಂಡಿತವಾಗಿದೆ. ಅದೇ ರೀತಿಯಲ್ಲಿ ನಾವು ಇದನ್ನು ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು. ನಾವು ನಿಂತ ನೀರಾಗಬಾರದು. ನಿಂತ ನೀರಾದ್ರೆ ಯಾವತ್ತು ರಿಸ್ಕ್. ಅದಕ್ಕೋಸ್ಕರ ಈ ಚರ್ಚೆ ಎಲ್ಲ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಒಂದು ದಾರಿ ಮಾಡಿ ನಿಂತ ನೀರಿಗೆ, ಈಗ ನಾವೆಲ್ಲ ನಿಂತ ನೀರೇ, ಆ ನಿಂತ ನೀರಿಗೆ ಈ ಚರ್ಚೆಯಿಂದಾಗಿ, ಭಗವಂತನ ಭಕ್ತರ ಸಂಘದಿಂದಾಗಿ ಏನಾಗ್ತದೆ, ಬೇರೆ ಬೇರೆ ದಾರಿ. ಈಗ ಚಿಕ್ಕ ಮಕ್ಕಳು ಆಡ್ತಾರೆ, ಒಂದು ಕಡೆ ನೀರಿದ್ರೆ ಸ್ವಲ್ಪ ಎಳೆದು ಬಿಡುದು ನೋಡಿರ್ತೀರಿ ನೀವು. ಸ್ವಲ್ಪ ಎಳೆದು ಇನ್ನೊಂದು ನೀರಿಗೆ ಟಚ್ ಮಾಡೋದು, ಆಗ ಆ ನೀರು ಅಲ್ಲಿಗೆ ಹೋಗ್ತದೆ. ನೋಡಿದ್ದೀರಾ ಏನೋ? ನೋಡಿದ್ದೀರಾ ಯಾರಾದ್ರೂ? ನಾವೇ ದೊಡ್ಡವರು ಕೂಡ ಆಡ್ತಾ ಇರಬಹುದು. ನಾವೇ ಮಾಡಿದ್ವಿ ಪ್ರಭು, ಅದೆಲ್ಲ ನಾವೇ ಮಾಡಿದ್ವಿ ಅಲ್ವಾ? ಟಚ್ ಆಯ್ತು, ಕನೆಕ್ಷನ್ ಆಯ್ತು. ಇದೇ ತುಂಬಾ ಸುಲಭ. ಅಂದ್ರೆ ಯಾವತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಉಳ್ಕೊಳ್ಳುವ ಹಾಗೆ ನಮ್ಮ ಜೀವನವನ್ನ ನಾವು ಪ್ಲಾನ್ ಮಾಡಬೇಕು. ಅದೇ ಭಕ್ತರ ಸಂಘ ಅಂತ ಹೇಳುದು, ಅದೇ ಉದ್ದೇಶ. ಆಗ ನಾವು ಭಗವಂತನನ್ನ ಯಾವತ್ತೂ ಕಳ್ಕೊಳ್ಳೋದಿಲ್ಲ, ಭಗವಂತ ನಮ್ಮನ್ನು ಕಳ್ಕೊಳ್ಳೋದಿಲ್ಲ. ಭಗವಂತ ನಮ್ಮನ್ನು ಕಳ್ಕೊಳ್ಳೇ ಇಲ್ಲ, ಆದ್ರೆ ನಾವೇ ದೂರ ಬರುವ ಕಾರಣ ಕಳ್ಕೊಂಡ ಹಾಗೆ ಕಾಣುತ್ತದೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ನಿಶ್ಚಯವಾಗಿಯೂ ಎಲ್ಲೆಲ್ಲಿಯೂ ಕೃಷ್ಣನನ್ನು ಕಾಣುತ್ತಾನೆ ಮತ್ತು ಕೃಷ್ಣನಲ್ಲಿ ಎಲ್ಲವನ್ನು ಕಾಣುತ್ತಾನೆ. ಇಂತಹ ಮನುಷ್ಯನು ಐಹಿಕ ಪ್ರಕೃತಿಯ ಪ್ರತ್ಯೇಕ ಅಭಿವ್ಯಕ್ತಿಗಳನ್ನು ನೋಡುವಂತೆ ತೋರಬಹುದು, ಆದರೆ ಪ್ರತಿಯೊಂದು ಬಾರಿಯೂ ಆತನಿಗೆ ಕೃಷ್ಣನ ಅರಿವಿರುತ್ತದೆ. ತುಂಬಾ ಇಂಪಾರ್ಟೆಂಟ್. ಶುದ್ಧ ಭಕ್ತ, ಅದಕ್ಕೆ ಶುದ್ಧ ಭಕ್ತರನ್ನ ನಾವು ಅಷ್ಟು ಬೇಗ ಅಳಿಲಿಕ್ಕಾಗುದಿಲ್ಲ. ಈಗ ಶುದ್ಧ ಭಕ್ತರು ಪ್ರೀಚಿಂಗ್ಗೋಸ್ಕರ ಎಲ್ಲೆಲ್ಲೋ ಹೋಗ್ತಾರೆ. ಹಾಗೆ ಅಂತ ಹೇಳಿ ಅವರು ಅದೆಲ್ಲ ಕೆಲಸ ಮಾಡ್ತಾರ? ಅವರ ಮನಸ್ಸು ಹಾಳಾಗಿರ್ತದ? ಇಲ್ಲ, ಶುದ್ಧ ಭಕ್ತರದ್ದಾಗುದಿಲ್ಲ. ಆದ ಕಾರಣ ನಾವು ಅವರ ಫಾಲೋವರ್ ಆಗ್ಬೇಕು. ಉದಾಹರಣೆಗೆ ಶ್ರೀಲ ಪ್ರಭುಪಾದರ ಶಿಷ್ಯರು, ಅವ್ರ ಹೆಸರು ನನಗೆ ಮರ್ತೋಯ್ತು, ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಹೇಳಿ. ಅವರು ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಾಗ, ಮಹಾತ್ಮದಾಸ ಪ್ರಭುಗಳ ಅಲ್ಲ, ಇನ್ನೊಬ್ರು ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವರು. ಒಬ್ರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಾಗ ಒಬ್ಬರ ಹತ್ರ ಹಣ ಇರ್ಲಿಲ್ಲ ಅಂತೆ. ಹಣ ಇಲ್ಲ ನನ್ನ ಹತ್ರ ಅಂತ ಹೇಳಿದ್ರಂತೆ. ಯಾವತ್ತು ಬುಕ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಡೊನೇಷನ್ ಕೇಳೋದು, ನಾ ಇದಕ್ಕೆ ಇಷ್ಟು ಹಣ ಕೊಡಿ ಅಂತ ಕೇಳೋದಿಲ್ಲ, ಡೊನೇಷನ್ ಕೊಡಿ. ಅವ್ರ ಹತ್ರ ಏನೂ ಇರ್ಲಿಲ್ಲ ಅಂತೆ. ಆದ್ರೆ ಅವ್ರ ಹತ್ರ ತುಂಬಾ ಕಾಸ್ಟ್ಲಿಯ ಸಿಗರ್ ಲೈಟರ್ ಇತ್ತಂತೆ, ಸಿಗರ್ ಲೈಟರ್. ಇವರು ಆ ಸಿಗರ್ ಲೈಟರ್ ತಗೊಂಡು ಬುಕ್ ಕೊಟ್ರಂತೆ. ಸಿಗರ್ ಲೈಟರ್ ತಗೊಂಡು ಬುಕ್ ಕೊಟ್ರು. ನೋಡಿ, ಆ ಸಿಗರ್ ಲೈಟರ್ ತಗೊಂಡ್ಬಂದ್ರು. ಆಮೇಲೆ ಭಗವಂತನ ಸೇವೆಯಲ್ಲಿ ಅದನ್ನು ತೊಡಗಿಸಿದ್ರು. ಹೇಗೆ ತೊಡಗಿಸಿರ್ಬೋದು? ಯಾರ್ಯಾರಿಗಾದ್ರೂ ಯೋಚನೆ ಇದೆಯಾ? ಸಿಗರ್ ಲೈಟರ್ ಯಾವ್ದಕ್ಕೆ ಉಪಯೋಗಿಸ್ತಾರೆ ಜನರಲಿ? ದೀಪ ಹಚ್ಚೋದು ಪ್ರಭು. ಜನರಲಿ ಬೆಂಕಿ ಹಚ್ಚಲಿಕ್ಕೆ ಪ್ರಭು. ಜನರಲಿ ಸಿಗರೇಟ್ ಸೇಯಕ್ಕೆ. ನೀವು ನೋಡ್ಲೇ ಇಲ್ಲ ಸಿಗರೇಟ್ ಹೇಳಿಯವರನ್ನಾಗಿದ್ರೆ. ಸಿಗರೇಟ್ ಹೇಳಲಿಕ್ಕೆ ಉಪಯೋಗಿಸ್ತಾರೆ. ಬೀಡಿ ಅಲ್ಲ, ಸಿಗರೇಟ್. ಬೀಡಿಗೆ ಬೆಂಕಿ ಕಡ್ಡಿ. ಬೀಡಿಗೆ ಭಕ್ತರ ಸಿಗರೇಟ್ ಸರ್ವೇ ಸಾಮಾನ್ಯ ಅಂತ ಹೇಳ್ತಿದ್ದೀನಿ. ಭಕ್ತರ ಸಿಗರೇಟ್ ಹೇಳಿ ಮಾತಾಜಿ. ಅವ್ರು ತಗೊಂಡ್ರಲ್ವಾ, ಅದನ್ನ ಅವ್ರ ಏನಕ್ಕೆ ಉಪಯೋಗಿಸ್ಕೊಂಡ್ರು ಅಂತ. ಕರೆಕ್ಟ್. ಅವರು ಶ್ರೀಲ ಪ್ರಭುಪಾದರ ಶಿಷ್ಯರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದನ್ನ ಮಾತಾಜಿ ಹೇಳಿದಾಗೆ ದೀಪವನ್ನ ಉರಿಸ್ಲಿಕ್ಕೆ ಉಪಯೋಗಿಸಿದ್ರು. ಈ ರೀತಿಯಲ್ಲಿ ಉಪಯೋಗಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯೋಚನೆ ಇರುವಂತ ವಸ್ತುವನ್ನ, ಅದು ಕಳಂಕವಾದ ವಸ್ತು ಅಂತ ನಮಗೆ ಅನ್ನಿಸ್ತದೆ. ಆದ್ರೆ ಆ ಕಳಂಕವನ್ನೆಲ್ಲ ನೋಡದೆ ಭಗವಂತನ ಸೇವೆಯಲ್ಲಿ ತೊಡಗಿಸಿದರು. ಇದೇನು ಒಂದು ಭೌತಿಕ ವಸ್ತುವನ್ನು ಉಪಯೋಗಿಸಿದ್ದಾರೆ. ಕಳಂಕ ಇರುವಂತಹ ನಮ್ಮನ್ನೇ ಕೃಷ್ಣನ ಸೇವೆಯಲ್ಲಿ ಭಕ್ತರು ಉಪಯೋಗಿಸ್ತಾ ಇಲ್ವಾ? ಇಲ್ಲಿ ನಾವು ಯಾರಾದ್ರೂ ಒಬ್ಬರು ನಾವು ಶುದ್ಧರು ಅಂತ ಹೇಳಲಿಕ್ಕೆ ರೆಡಿ ಇದ್ದೇವಾ? ಇಲ್ಲ. ನಮ್ಗೆಲ್ಲ ಗೊತ್ತು ನಾವು ಎಷ್ಟು ಅಶುದ್ಧರು ಅಂತ.
ಇಂಥ ಅಶುದ್ಧವಾದ ನಮ್ಮನ್ನು, ಅಂದ್ರೆ ನಮ್ಮ ಮನಸ್ಥಿತಿಯನ್ನ ಭಗವಂತನ ಸೇವೆಯಲ್ಲಿ ಭಕ್ತರು ಉಪಯೋಗಿಸ್ತಿದ್ದಾರೆ, ಅವರ ಮುಖೇನ ನಮಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೇನು ಮಹಾ ಸಿಗರ್ ಲೈಟ್ರ್. ಅದ್ಭುತ ಇದು. ಈ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಮಹಾ ಅದ್ಭುತ. ಅದು ನಿಜವಾಗಿ ಕೂಲಂಕುಷವಾಗಿ ನಾವು ಗಮನಿಸಿದ್ರೆ ಗೊತ್ತಾಗ್ತದೆ ಎಂತ ಒಂದು ಲೀಲೆಯೇ. ಈ ಲೀಲೆಯಲ್ಲಿ ನಮಗೂ ಒಂದು ಭಾಗ್ಯ ಆಗುವಂತಹ ಅವಕಾಶ ಭಕ್ತರು ಕೊಡ್ತಿದ್ದಾರಲ್ಲ ಅಂತೇಳಿ ನನಗೆ ಏನೋ ಒಂದು ಜಗಾಯಿ ಮದಾಯಿ ಅಂತ ಹೇಳುವಂತಹ ಒಂದು ಲೀಲೆಯಲ್ಲಿ ಹೇಗೆ ನಡೆದಿದೆ, ಅದೇ ರೀತಿ ನಾವೆಲ್ಲ ಒಂದು ರೀತಿಯಲ್ಲಿ ಜಗಾಯಿ ಮದಾಯಿಗಳೇ. ಈ ಕಲಿಯುಗದಲ್ಲಿ ಇರುವವರೆಲ್ಲ ಜಗಾಯಿ ಮದಾಯಿಗಳೇ ಹೆಚ್ಚಿನವರು. ಅಂತಹ ಜಗಾಯಿ ಮದಾಯಿಗಳಾದ ನಾವು, ಅವರಿಂದ ಕೀಳಾದ ನಾವು, ನಮಗೆ ಭಗವಂತನ ಸೇವೆಯಲ್ಲಿ ಅವಕಾಶ ಕೊಟ್ಟದ್ದು ಲೀಲೆ ಅಲ್ಲದೆ ಮತ್ತೇನು, ಲೀಲೆ ಅಲ್ಲದೆ ಮತ್ತೇನು. ಆದ ಕಾರಣ ಅಂತ ಲೀಲೆಯಲ್ಲಿ ನಾವು, ಚೈತನ್ಯ ಲೀಲೆಯಲ್ಲಿ ನಾವು ಪಾಲ್ಗೊಳ್ಳಿಕ್ಕೆ ಅವಕಾಶ 10,000 ವರ್ಷಗಳವರೆಗೆ ಇದೆ ಇದು. ಆದ್ರೆ ಅಲ್ಲಿವರೆಗೆ ಕಾದು ನನಗೆ ಇನ್ನೂ ಒಂದು ಜನ್ಮ ಇರ್ಲಿ ಅಂತ ಕೇಳುವಂಥದ್ದು ವೈಪರೀತ್ಯ. ಅದು ವಿಪರೀತ ಚಿಂತನೆ. ನಿಜವಾದ ಚಿಂತನೆ ಏನು ಅಂತ ಹೇಳಿದ್ರೆ, ಈ ಅವಕಾಶ ಸಿಕ್ಕಿದೆ ನನಗೆ, ಪುನಃ ಬರುದಿದ್ರೆ 10 ವರ್ಷ 1000ದಲ್ಲಿ ಪುನಃ ಬರ್ಲಿಕ್ಕೆ ರೆಡಿದ್ದೇನೆ. ಆದ್ರೆ ಬರಬೇಕಿದ್ರೆ ಭಗವಂತನ ದಾಸನಾಗಿ ಭಗವಂತನ ಸೇವೆಯಲ್ಲಿ, ಚೈತನ್ಯ ಮಹಾಪ್ರಭುಗಳ ಸೇವೆಯಲ್ಲಿ ಬರುವುದಾದ್ರೆ ತೊಂದರೆ ಇಲ್ಲ ಅಂತ ಚಿಂತನೆ ಶ್ರೀಲ ಪ್ರಭುಪಾದರು ಆಮೇಲೆ ಚೈತನ್ಯ ಮಹಾಪ್ರಭುಗಳು ಹೇಳಿದಂತ ವಿಚಾರ. ಏಕೆಂದರೆ ಪ್ರತಿಯೊಂದು ಕೃಷ್ಣನ, ಮುಂದೆ ಹೋಗ್ತಾ ಇರೋದು ನಾನು, ಏಕೆಂದರೆ ಪ್ರತಿಯೊಂದು ಕೃಷ್ಣನ ಶಕ್ತಿಯ ಅಭಿವ್ಯಕ್ತಿ ಎಂದು ಅವನಿಗೆ ತಿಳಿದಿರುತ್ತದೆ. ಕೃಷ್ಣನಿಲ್ಲದೆ ಯಾವುದು ಇರುವಂತಿಲ್ಲ. ಈಗ ಸಿಗರೇಟಿನ ಉದಾಹರಣೆ, ಸಿಗರೇಟ್ ಯಾವುದು? ಸಿಗರೇಟ್ ಅಲ್ಲ, ಸಿಗರೇಟಿನ ಲೈಟರ್. ಆ ಸಿಗರ್ ಲೈಟರ್ ಭಗವಂತನ ಅಭಿವ್ಯಕ್ತಿ, ಸಿಗರೇಟ್ ಕೂಡ ಭಗವಂತನ ಅಭಿವ್ಯಕ್ತಿ, ಏನು ಸಂಶಯ ಇಲ್ಲ. ಆದ್ರೆ ಅದು ಭಗವಂತನ ಸೇವೆಯಲ್ಲಿ ಉಪಯೋಗಿಸಲಿಕ್ಕೆ ಕಷ್ಟ. ಕೃಷ್ಣನು ಎಲ್ಲದರ ಒಡೆಯ. ಇದು ಕೃಷ್ಣ ಪ್ರಜ್ಞೆಯ ಮೂಲ ತತ್ವ. ಯಾರಾದ್ರೂ ಹೇಳ್ಬೋದಾ ಸಿಗರೇಟ್ ಅನ್ನು ಹೇಗೆ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಬಹುದು ಅಂತ ಹೇಳಿ? ಅಡ್ಗೆ ಮಾಡುವಾಗ ಎಲ್ಲ ಸೇರಿ ಬೆಂಕಿ ಹಾಕ್ಬೋದು ಪ್ರಭುಜಿ. ಯಾರಿದು? ನಾನು ಪ್ರಭುಜಿ. ಕೃಷ್ಣ ಧೂಪ ಸಿಗರೇಟ್ ಅನ್ನು ಮಾದಕ ವಸ್ತು ಪ್ರಭುಜಿ, ಅದನ್ನು ಉಪಯೋಗಿಸ ಹಾಗೆ ಇಲ್ಲ. ಅದು ಹೇಗೆ ಉಪಯೋಗಿಸಬಹುದು ನೋಡಿ. ಕೃಷ್ಣನ ಯಾವುದೇ ವ್ಯಕ್ತಿಯನ್ನ ಕೃಷ್ಣನ ಸೇವೆಗೆ ಉಪಯೋಗಿಸದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಅಂತ ವಸ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮದ್ದಿಗೆ ಉಪಯೋಗಿಸಬಹುದು. ಮೆಡಿಸಿನ್ ಅಲ್ಲಿ ಮೆಡಿಸಿನ್, ಯಾವ ಮೆಡಿಸಿನ್ಗೆ ಹಾಕ್ತೀರಿ ನೀವು ಮಾದಕ ವಸ್ತುವನ್ನ? ಆಯುರ್ವೇದವನ್ನ ಕಂಪೇರ್ ಮಾಡ್ತಿದ್ದೀರಿ ನೀವು ಅಲ್ವಾ? ಆಯುರ್ವೇದದಲ್ಲಿ ಬಟ್ಟಿ ಇಳಿಸುವಿಕೆ ಮಾಡ್ತಾರೆ. ಅದ ಕಾರಣ ಭಗವಂತ ಕೊಟ್ಟಿದ್ದಾರೆ ಪ್ರಭುಜಿ, ಆದ್ರೆ ಮನುಷ್ಯ ಅದನ್ನ ದುರುಪಯೋಗಕ್ಕೆ ಅದನ್ನ ಉತ್ಪಾದನೆ ಮಾಡಿದನಲ್ಲ, ಅದನ್ನ ಭಗವಂತನ್ಗೆ ಹೆಂಗ್ ಉಪಯೋಗಿಸ್ತಾರೆ? ಮಾದಕ ವಸ್ತು ಉಪಯೋಗಿಸಕ್ಕೆ ಬರೋದಿಲ್ಲ. ಭಗವಂತನೇ ಈ ಕಾಫಿ ಟೀ ಕುಡಿಬಾರ್ದು ಅಂತ ಈಗ ಪ್ರಭುಪಾದರು ರೂಲ್ಸ್ ಹಾಕಿದ್ಮೇಲೆ ಮಾದಕ ವಸ್ತು ಅಲ್ಲ, ಅದನ್ನ ಹೆಂಗ್ ಉಪಯೋಗಿಸ್ತಾರೆ? ಅಲ್ಲ, ಈ ಕಾಫಿ ಎಲೆ ಭಗವಂತನ ಸೃಷ್ಟಿಯ ನಮ್ಮ ಸೃಷ್ಟಿಯ? ಭಗವಂತನ ಸೃಷ್ಟಿನೇ, ಆದ್ರೆ ಅದಕ್ಕೆ ಒಂದು ಅಡಿಕ್ಷನ್ ಅದು ನಮ್ಮ ಪ್ರಾಬ್ಲಮ್. ನಾನು ಹೇಳೋದು, ನಾವು ಭಕ್ತರು ಹೇಗೆ ಅದನ್ನು ಉಪಯೋಗಿಸಬಹುದು, ಯಾವ ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ಉಪಯೋಗಿಸಬಹುದು. ಪ್ರಭುಜಿ ಪ್ರಸಾದ ಮಾಡ್ಬೇಕಾದ್ರೆ ಎಲ್ಲ ಅಡಿಗೆ ಮಾಡುವಾಗ ಹಾಕ್ಬೋದಲ್ಲ ಪ್ರಭುಜಿ ಕೆಳಗೆ ಬೆಂಕಿಗೆ? ಅದು ಆಮೇಲೆ ನಮ್ಮ ಮೂಗಿಗೆ ಬರುದಲ್ವ. ಹೇಗೆ ಮಾಡ್ಬೋದು? ಇದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಎಲ್ಲಾ ಗೃಹಸ್ಥರಿಗೆ ನಿಜವಾದ ಕೆಲಸ ಅಂತ ಹೇಳಿದ್ರೆ ಅವ್ರು ಮಾಡಬೇಕಾದ್ದು ಕೃಷಿ ಗೋರಕ್ಷ. ಇದನ್ನ ಕೃಷಿಯಲ್ಲಿ ಉಪಯೋಗಿಸಬಹುದು ಅಷ್ಟೇ. ತೆಗೆದ ಬುಡಕ್ಕೆ ಹಾಕುದು, ಹೂವಿನ ಗಿಡದ ಬುಡಕ್ಕೆ ಹಾಕುದು, ತುಳಸಿ ಗಿಡಕ್ಕೆ ಅಲ್ಲ. ಹೂವಿನ ಅಂದ್ರೆ ಯಾವುದೋ ಅಷ್ಟು, ಅಂದ್ರೆ ತುಳಸಿ ಮಾತೆ ವಿಚಾರ ಬೇರೆ. ಬೇರೆ ಯಾವುದೋ ಒಂದು ಗಿಡಕ್ಕೆ ಹಾಕಿದ್ರೆ ಅದು ಮೆನ್ಯೂರ್ ಆಗಿ ಕನ್ವರ್ಟ್ ಆಗ್ತದೆ. ಯಾಕಂದ್ರೆ ಅಲ್ಲೆಲ್ಲ ನ್ಯಾಚುರಲ್ ಇರುವುದು ಹೆಚ್ಚಿನದ್ದು. ನ್ಯಾಚುರಲ್ ಅಂದ್ರೆ ಏನು? ಕೆಮಿಕಲೈಸ್ಡ್ ಕಮ್ಮಿ ಇರ್ತದೆ. ಈಗ ಬೀಡಿಯಲ್ಲಿ ಎಲ್ಲಿ ಕೆಮಿಕಲ್ ಉಂಟು? ಇಲ್ಲ. ಅಂದ್ರೆ ಮನೆಯಲ್ಲಿ ಬೀಡಿ ಇದ್ರೆ, ಯಾರಾದ್ರೂ ಬೀಡಿ ಎಳೆಯೋರಿದ್ರೆ ತೆಕ್ಕೊಂಡು ಹೋಗಿ ಬುಡಕ್ಕೆ ಹಾಕೋದು, ಪ್ರತಿ ಸಲ ಬುಡಕ್ಕೆ. ಆಮೇಲೆ ಅವನು ಚಿಂತನೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಡ್ರಿಂಕ್ಸ್ ಕೂಡ ಅಷ್ಟೇ. ಮಜ್ಜಿಗೆಯನ್ನು ಯಾವುದಕ್ಕೆ ಹಾಕ್ತಾರೆ? ತೆಂಗಿನ ಬುಡಕ್ಕೆ ಹಾಕ್ತಾರೆ.
ಅದೇ ರೀತಿ ಇದನ್ನು ಸಹ ತೆಂಗಿನ ಬುಡಕ್ಕೆ ಹಾಕುದು. ತೆಂಗಿನ ಬುಡದ ದೂರದಲ್ಲಿ ಹಾಕ್ಬೋದು, ಬುಡಕ್ಕೆ ಹಾಕ್ಲಿಲ್ಲ ಅಂದ್ರೆ. ಒಂದು ಉದಾಹರಣೆ ಹೇಳಿದ್ದಷ್ಟೇ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿದ್ರೆ, ಮೊನ್ನೆ ಯಾರೋ ಮಾತಾಜಿ ಅಥವಾ ಪ್ರಭುಗಳು ಹೇಳ್ತಾ ಇದ್ರು, ಬದಲಾವಣೆ ಅವರೆಲ್ಲರಲ್ಲಿಯೂ ಆಗ್ಲಿಕ್ಕೆ ಸಾಧ್ಯ. ಪ್ರತಿ ಸಲ ಬಾಟ್ಲಲ್ಲಿ ಇರುವುದು ಬೇರೆ ಇರ್ತದೆ. ಕೊಕ್ಕೋ ಕೋಲಾ ಅದನ್ನು ಕೂಡ ಉಪಯೋಗಿಸಬಹುದು, ಎಲ್ಲವನ್ನು ಉಪಯೋಗಿಸಬಹುದು ಭಗವಂತನ ಸೇವೆಯಲ್ಲಿ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಅಷ್ಟೇ. ನೇರವಾಗಿ ಭಗವಂತನ ಸೇವೆಯಲ್ಲಿ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅದು ಭಗವಂತನ ಸೇವೆಗೆ ಯೋಗ್ಯವಾದ ವಸ್ತುವೇ ಅಲ್ಲ. ಆದರೆ ಪರೋಕ್ಷವಾಗಿ ಈ ರೀತಿಯಲ್ಲಿ ಮಾಡಬಹುದು. ಪರೋಕ್ಷ ಅಲ್ವಾ ಅದು? ಆಮೇಲೆ ಅದು ತೆಂಗಿನಕಾಯಿ ಕೊಡುತ್ತದೆ, ಒಳ್ಳೆ ಫಲ ಕೊಡಬಹುದು. ಅದೇ ರೀತಿಯಲ್ಲಿ ನಮ್ಮ ಮಲ ಮೂತ್ರ ಕೂಡ ಹಿಂದಿನ ಕಾಲದಲ್ಲಿ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಿದ್ರು. ಇದು ನೀವು ಕೇಳಲಿಕ್ಕೆ ಆಶ್ಚರ್ಯ ಆಗಬಹುದು, ಭಾರತದಲ್ಲಿ ತುಂಬಾ ಕಮ್ಮಿ ಇದೆ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಮೂತ್ರವನ್ನು ಕೂಡ ಮೆನ್ಯೂರ್ ಆಗಿ ಉಪಯೋಗಿಸ್ತಿದ್ರು. ಮನುಷ್ಯನ ಮೂತ್ರವನ್ನು ಮೆನ್ಯೂರ್ ಅಂದ್ರೆ ಗೊಬ್ಬರ ಅಥವಾ ಏನೋ ಒಂದು. ಈಗ ಹಸುವಿನ ಗಂಜಲವನ್ನು ಉಪಯೋಗಿಸಿ ನಮಗೆಲ್ಲ ಗೊತ್ತು. ಮನುಷ್ಯನ ಮಲವನ್ನು, ಮನುಷ್ಯನ ಮೂತ್ರವನ್ನ ಆಹಾರದ ಉತ್ಪಾದನೆಗೆ ಉಪಯೋಗಿಸ್ತಿದ್ರು. ಯಾರಾದ್ರೂ ಕೇಳಿದ್ದೀರಾ ಇದನ್ನ? ಅದಕ್ಕೆ ಸ್ಪೆಷಲ್ ಆದ ಟಾಯ್ಲೆಟ್ ಇದೆ. ಯಾರಾದ್ರೂ ಕೇಳಿದ್ದೀರಾ? ಅಲ್ಲ, ಫಸ್ಟ್ ನಾಲೆಜ್ ಇದು ಪ್ರಭುಪಾದರು ಕೂಡ ಹೇಳ್ತಾರೆ, ನಾನು ಹೇಳ್ತಾ ಇರೋದಲ್ಲ, ಪ್ರಭುಪಾದರು ಕೂಡ ಹೇಳ್ತಾರೆ. ಎಸ್, ಹೌದು ಪ್ರಭುಜಿ. ಅದು ನಮ್ಮ ಹಿಮಾಲಯ ಆ ಕಡೆ ಯಾವ ಜಾಗದಲ್ಲಿ ತುಂಬಾ ಚಳಿ ಇರ್ತದೆ, ಎಲ್ಲಿ ಈ ನಮ್ದು ಅಲ್ಲ ಅದು ಕರೆಕ್ಟ್, ಅಲ್ಲಿ ಮಾಡ್ತಾರೆ. ಆದ್ರೆ ಭಗವಂತನ ಸೇವೆ ಬಗ್ಗೆ ಚಿಂತನೆ ಇಲ್ಲ ಅಲ್ಲ ಅಲ್ಲಿ. ಈಗ ನೀವು ಲಡಾಖ್ ಅಲ್ಲಿ ಎಲ್ಲಿ ಹೋದ್ರೆ ಅದನ್ನು ಉಪಯೋಗಿಸ್ತಾರೆ. ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಎಸ್ ಪ್ರಭುಗಳೇ, ಪರ್ಫೆಕ್ಟ್ ಹೇಳಿದಿರಿ. ಕೆಲವರಿಗೆ ಅದರ ಬಗ್ಗೆ ಗೊತ್ತಾಗಿರ್ಬೋದು. ಏನೇ ಪ್ರಭುಜಿ, ಅದು ಸ್ಲಡ್ಜ್ ಆಗಿ ಉಪಯೋಗಿಸ್ತಾರೆ. ಅಂದ್ರೆ ಸೆಟ್ಲ್ ಆದನ್ನು ಸ್ಲಡ್ಜ್ ಆಗಿ ಗೊಬ್ಬರಕ್ಕೆ ಮೆನ್ಯೂರ್ ಅಲ್ಲಿ ಬರ್ತದೆ ಪ್ರಭುಜಿ. ಕರೆಕ್ಟ್. ಈ ರೀತಿಯಲ್ಲಿ ನಮ್ಮ ದೃಷ್ಟಿಕೋನ ಏನು, ಪ್ರಯೋಜನಕ್ಕೆ ಇಲ್ಲ ಇದು ಭಗವಂತನ ಸೇವೆಯಲ್ಲಿ. ಇಲ್ಲ, ಪ್ರಯೋಜನಕ್ಕಿದೆ, ಆದರೆ ಅದು ಅವಶ್ಯಕತೆ ಇಲ್ಲದನ್ನು ನಾವು ಸೃಷ್ಟಿ ಮಾಡ್ತಿದ್ದೇವೆ. ಮಾತಾಜಿ ಹೇಳಿದ ಹಾಗೆ ಅವಶ್ಯಕತೆ ಇಲ್ಲದನ್ನ ಸೃಷ್ಟಿ ಮಾಡಿ ಅದನ್ನು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಪಡುವ ಅಗತ್ಯವೇ ಇಲ್ಲ. ಮುಂದೆ ಹೋಗ್ತಾ ಇದ್ದೀನಿ. ಆದರೆ ಪ್ರತಿಯೊಂದು ಬಾರಿಯೂ ಆತನಿಗೆ ಕೃಷ್ಣನ ಅರಿವಿರುತ್ತದೆ. ಏಕೆಂದರೆ ಪ್ರತಿಯೊಂದು ಕೃಷ್ಣನ ಶಕ್ತಿಯ ಇದಾಯ್ತಲ್ಲ, ಇದಾಗಿದೆ. ಕೃಷ್ಣನಿಲ್ಲದೆ ಯಾವುದೂ ಇಲ್ಲಿ ಇರುವಂತಿಲ್ಲ. ಕೃಷ್ಣನು ಎಲ್ಲದರ ಒಡೆಯ. ಇದು ಕೃಷ್ಣ ಪ್ರಜ್ಞೆಯ ಮೂಲತತ್ವ. ಕೃಷ್ಣ ಪ್ರಜ್ಞೆಯು ಕೃಷ್ಣ ಪ್ರೇಮದ ವರ್ಧನೆ. ಈ ಸ್ಥಿತಿಯು ಐಹಿಕ ಮೋಕ್ಷವನ್ನು ಮೀರಿದ ಸ್ಥಿತಿ. ಆತ್ಮ ಸಾಕ್ಷಾತ್ಕಾರವನ್ನು ಮೀರಿದ ಕೃಷ್ಣ ಪ್ರಜ್ಞೆಯ ಈ ಹಂತದಲ್ಲಿ ಭಕ್ತನು ಕೃಷ್ಣನೊಂದಿಗೆ ಒಂದಾಗುತ್ತಾನೆ. ಇದರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಒಂದಾಗುತ್ತಾನೆ ಅಂತ ಹೇಳಿ ಏನು ಅಂತ ಹೇಳಿ ಡಿಸ್ಕಷನ್ ಮಾಡಿದ್ದೇವೆ. ಇವತ್ತು ಪುನಃ ಅದನ್ನ ಮುಟ್ತಾ ಇಲ್ಲ. ಲಾಸ್ಟಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳೋಣ, ಡಿಸ್ಕಷನ್ ಮಾಡೋಣ. ಇದು ಹೇಗೆಂದರೆ ಭಕ್ತನಿಗೆ ಕೃಷ್ಣನೇ ಸರ್ವಸ್ವನಾಗುತ್ತಾನೆ ಮತ್ತು ಕೃಷ್ಣ ಪ್ರೇಮದಲ್ಲಿ ಭಕ್ತನು ಸಂಪೂರ್ಣನಾಗುತ್ತಾನೆ. ಇದೇ ಒಂದಾಗುತ್ತಾನೆ ಅಂತ ಹೇಳಿದ್ರೆ ಅರ್ಥ. ಕೃಷ್ಣನಾಗುತ್ತಾನೆ ಅಂತ ಹೇಳುವ ಅರ್ಥ ಅಲ್ಲ. ಕೃಷ್ಣನೇ ಸರ್ವಸ್ವನಾಗುತ್ತಾನೆ, ಕೃಷ್ಣ ಪ್ರೇಮದಲ್ಲಿ ಭಕ್ತನು ಸಂಪೂರ್ಣನಾಗುತ್ತಾನೆ, ಕಂಪ್ಲೀಟ್ ಆಗ್ತಾನೆ. ಅದೇ ಒಂದಾಗುವ ವಿಚಾರ. ಆಗ ಭಗವಂತ ಭಕ್ತರ ನಡುವೆ ಒಂದು ಆತ್ಮೀಯ ಸಂಬಂಧವಿರುತ್ತದೆ. ಈ ಘಟ್ಟದಲ್ಲಿ ಜೀವಿಯನ್ನು ನಾಶ ಮಾಡಲು ಸಾಧ್ಯವೇ ಇಲ್ಲ. ದೇವೋತ್ತಮ ಪುರುಷನು ಭಕ್ತನ ದೃಷ್ಟಿಯಿಂದ ಮರೆಯಾಗುವುದೇ ಇಲ್ಲ. ಕೃಷ್ಣನಲ್ಲಿ ಲೀನವಾಗುವುದೆಂದರೆ ಆಧ್ಯಾತ್ಮಿಕ ವಿನಾಶ. ತುಂಬಾ ಇಂಪಾರ್ಟೆಂಟ್. ಕೃಷ್ಣನಲ್ಲಿ, ಭಗವಂತನಲ್ಲಿ ಲೀನ ಆಗುದು ಅಂತ ಹೇಳಿದ್ರೆ ಬ್ರಹ್ಮನಲ್ಲಿ ಐಕ್ಯ ಆಗುದು ಅಂತ ಹೇಳಿದ್ರೆ, ಭಗವಂತನಲ್ಲಿ ಕೃಷ್ಣನಲ್ಲಿ ಲೀನ ಆಗಿದ್ದಾನೆ ಅಂತ ಯಾರು ಹೇಳುದಿಲ್ಲ. ಬ್ರಹ್ಮ ಐಕ್ಯ ಅಂತ ಹೇಳಿದ್ರು, ಕೃಷ್ಣ ಐಕ್ಯ ಅಂತ ಹೇಳಿದ್ರು ನಾನು ಕೇಳಿಲ್ಲ ಇಷ್ಟ ತನಕ ಇನ್ ಜನರಲ್. ಅಂದ್ರೆ ಕೃಷ್ಣನಿಗೂ ಬ್ರಹ್ಮನಿಗೂ ವ್ಯತ್ಯಾಸ ಇಲ್ಲ. ಅದು ಡಿಫರೆಂಟ್ ರಿಯಲೈಸೇಷನ್ ಅಷ್ಟೇ ವಿನಃ ಕೃಷ್ಣ ಇಲ್ಲದೆ ಬ್ರಹ್ಮನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತನು ಇಂತಹ ಅಪಾಯಕ್ಕೆ ಅವಕಾಶ ಕೊಡುವುದೇ ಇಲ್ಲ. ಬ್ರಹ್ಮ ಸಂಹಿತೆಯಲ್ಲಿ 5.28 ಹೀಗೆ ಹೇಳಿದೆ: ಪ್ರೇಮಾಂಜನಚ್ಛುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಈ ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳುವಾಗ ನಿಮಗೇನ್ ಅನ್ನಿಸ್ತದೆ ಮನಸ್ಸಲ್ಲಿ? ಎಲ್ಲೋದ್ರಿ ನೀವು? ಸಾಕ್ಷಿ ಮಾತಾಜಿ, ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳುವಾಗ ಎಲ್ಲಿ ಹೋದ್ರಿ ನೀವು? ಪ್ರಭು, ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಹೇಳುವಾಗ ಎಲ್ಲಿ ಹೋದ್ರಿ? ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಿಮ್ ಮನಸ್ಸು ಎಲ್ಲಿ ಹೋಯ್ತು? ಹೋಗ್ಬೇಕು, ಹೋಯ್ತು.
ಗೋವಿಂದನಲ್ಲಿಗೆ ಕೃಷ್ಣನಲ್ಲಿಗೆ ಹೋಯ್ತು ಎಲ್ಲಿ ಮನಸ್ಸು. ಇದ್ದಾರೆ ಆ ಗೋವಿಂದ? ಮನ್ಸಲ್ಲಿ. ಆದಿಪುರುಷನಾದಂತಹ ಗೋವಿಂದ ಎಲ್ಲಿದ್ದಾನೆ? ಅಲ್ಲಿಗೆ ಹೋಗ್ಬೇಕು. ಓಕೆ, ಎಲ್ಲಿ? ವೃಂದಾವನನ. ಹಾ, ಓಕೆ. ಲೋಕ ಪ್ರಭು. ಎಲ್ಲಿ? ಹೃದಯ. ಗೋಲೋಕದಲ್ಲಿದ್ದಾರೆ. ಹಾ, ಗೋಲೋಕ ವೃಂದಾವನದಲ್ಲಿ. ಅಲ್ಲಿಂದ ಬರುವುದೇ ಇಲ್ಲ ಅಂಥ ವ್ಯಕ್ತಿ. ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತವು. ಅವನು ಗೋಲೋಕದಲ್ಲಿ ಸದಾ ನಿವಾಸದಲ್ಲಿರುವಂತಹ, ಸದಾ ಇರುವಂತಹ ಭಗವಂತ. ಅವನು ಆದಿಪುರುಷ. ಎಲ್ಲದಕ್ಕೂ ಮೂಲವಾದಂತಹ ಭಗವಂತ ಎಲ್ಲಿರುವುದು? ಗೋಲೋಕ ವೃಂದಾವನ. ಆಗ ಗೋಲೋಕ ಏವ ನಿವಸತಿ ಗೋವಿಂದಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅಂದ್ರೆ ಇಲ್ಲಿ ಇದ್ದುಕೊಂಡು, ಮರ್ತ್ಯ ಲೋಕದಲ್ಲಿ ಇದ್ದುಕೊಂಡು ನಾವು ನಮ್ಮ ಮನಸ್ಸನ್ನ ಸೀದಾ ಗೋಲೋಕ ವೃಂದಾವನಕ್ಕೆ ತಗೊಂಡೋಗಿ ಅಲ್ಲಿರುವಂತಹ ಎಲ್ಲ ಜೀವರಾಶಿಗಳನ್ನ, ಎಲ್ಲೇ ಇರುವಂತಹ ಎಲ್ಲ ಜೀವರಾಶಿಗಳನ್ನ, ಎಲ್ಲೇ ಇರುವಂತಹ ಅಂದ್ರೆ 14 ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ, ಆಮೇಲೆ ವೈಕುಂಠ ಲೋಕದಲ್ಲಿ ಎಲ್ಲ ಕಡೆ ಇರುವಂತಹ ಜೀವರಾಶಿಗಳನ್ನ ಕಾಪಾಡಿ ನೋಡಿಕೊಳ್ಳುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಕೃಷ್ಣ ಅಂತ ಅಲ್ಲಿದ್ದಾನೆ. ಅವನ ಕಡೆಗೆ ನಮ್ಮ ಮನಸ್ಸು ಹೋಗ್ತದೆ. ತಮ್ ಅಹಂ. ತಮ್ ಅಂತಂದ್ರೆ ಭಗವಂತ, ಅಹಂ ಅಂದ್ರೆ ನಾನು. ಭಗವಂತ, ನಾನು ಅವನಿಗೆ ಭಜನೆ ಮಾಡ್ತೇನೆ. ಇಲ್ಲಿ ಕೂತ್ಕೊಂಡು ನಾವು ಗೋಲೋಕ ವೃಂದಾವನದಲ್ಲಿ ನೆಲೆಸಿರುವಂತಹ ಭಗವಂತನನ್ನ ಸಂಪೂರ್ಣವಾಗಿ ನೆನೆಸ್ಬೋದು. ಅದಕ್ಕೋಸ್ಕರ ಅವನು ಗೋವಿಂದ. ಗೋವಿಂದ ಅಂದ್ರೆ ಏನು? ಗೋವಿಂದ ಅಂದ್ರೆ ಏನು ಅರ್ಥ? 2 ಅರ್ಥ ಇದೆ, ಎಲ್ರಿಗೂ ಗೊತ್ತಿದೆ. ಇಂದ್ರಿಯಗಳನ್ನ ಪಾಲಿಸುವವನು. ಇನ್ನೊಂದು ಪಾಲಿಸುವವನ. ಹ, ಒಡೆಯ ಅಂತಲ್ವಾ ಪ್ರಭು? ನಮ್ಮ ಇಂದ್ರಿಯಗಳ ಇಲ್ಲ, ವಿಂದ ಅಂತ ಹೇಳೋ ಪದದ ಅರ್ಥ ಏನು? ಕೌ ಪ್ರೊಟೆಕ್ಟರ್. ಪ್ರೊಟೆಕ್ಷನ್ ಅಲ್ಲ ಇದು. ಪ್ರೊಟೆಕ್ಷನ್ ಅಲ್ಲ. ಪ್ರೊಟೆಕ್ಷನ್ ಎಂಬ ಪದದ ಅರ್ಥ ಅಲ್ಲ ಇದು ಎರಡಕ್ಕೂ ಸಹ. ಹಾ ಮಾತಾಜಿ, ನೀವು ಕೌ ಹೇಳಿದ್ದು ಕರೆಕ್ಟ್. ನಾನು ಪ್ರೊಟೆಕ್ಷನ್ ಬಗ್ಗೆ ಹೇಳ್ತೇನೆ. ಕಂಟ್ರೋಲ್ ಮಾಡಿ. ವಿಂದ ಇಂದ್ರಿಯಗಳ ಒಡೆಯ. ಅದು ಕರೆಕ್ಟ್. ಇಂದ್ರಿಯಗಳ ಒಡೆಯ ಭಗವಂತ. ಆದ್ರೆ ಇಂದ್ರಿಯಗಳಿಗೆ ಏನ್ ಮಾಡ್ತಾನೆ ಭಗವಂತ? ಇಂದ್ರಿಯಗಳಿಗೆ ಏನ್ ಮಾಡ್ತಾನೆ ಭಗವಂತ? ಗೋವುಗಳಿಗೆ ಏನ್ ಮಾಡ್ತಾನೆ ಭಗವಂತ? ಆಕರ್ಷಿಸ್ತಾನೆ. ಆಕರ್ಷಿಸುತ್ತಾನೆ. ಓಕೆ, ಗೋರಕ್ಷಕ. ಗೋರಕ್ಷಕ. ರಕ್ಷಕ ಕರೆಕ್ಟ್, ಆಕರ್ಷಣೆ ಕರೆಕ್ಟ್, ಎಲ್ಲ ಕರೆಕ್ಟೇ. ಆದ್ರೆ ವಿಂದ ಅಂತ ಹೇಳೋ ಪದ ಅಂತ ಹೇಳ್ತದೆ. ಮುಕ್ತಿಯನ್ನು ಕಲ್ಪಿಸು. ಮುಕ್ತಿ ಇಲ್ಲ. ಮತ್ತೆ ಖುಷಿ ಕೊಡ್ತಾನೆ ಅಂತ ಹೇಳುವ ಅರ್ಥ ವಿಂದ ಅಂತ ಹೇಳಿದ್ರೆ. ವಿನೋದ ಅಂತ ಹೇಳುದನ್ನ ತಿಳ್ಕೊಳ್ಳಿ ನೀವು. ವಿನೋದ ಅಂತ ಹೇಳಿ, ವಿನೋದ ಅಂದ್ರೆ ಏನು? ಸಂತೋಷ, ಖುಷಿ, ಸುಖ. ಜಾಯ್. ಹಾ, ಜಾಯ್, JOY. ಜಾಯ್. ಜಾಯ್ ಅಂದ್ರೆ ಹಸುಗಳಿಗೂ ನಮ್ಮ ಇಂದ್ರಿಯಕ್ಕೂ ಸಂಪೂರ್ಣವಾಗಿ ಸುಖ ಸಿಗುವುದು ಯಾವಾಗ? ಕೃಷ್ಣನ ದಾಸರಾಗುವಾಗ ಮಾತ್ರ ಅಂತ ಹೇಳುವ ಅರ್ಥ ಇದು. ತುಂಬಾ ಇಂಪಾರ್ಟೆಂಟ್. ಗೋವಿಂದ, ಅಂತಹ ಗೋವಿಂದ ನಮಗೆ ಸುಖ ಸಿಗ್ಲಿಕ್ಕೆ ಸಾಧ್ಯ ಯಾವಾಗ? ಸತ್ ಚಿತ್ ಆನಂದ ಸ್ವರೂಪಿಯಾದಂತಹ ಭಗವಂತನ ಸಂಬಂಧದಲ್ಲಿ ಮಾತ್ರ. ಅಂತಹ ಭಗವಂತ ಸಂಪೂರ್ಣವಾಗಿ ಆದಿ ನಮ್ಮ ಎಲ್ಲರ ಆದಿ ಎಲ್ಲಿ ನೆಲೆಸಿದ್ದಾನೆ? ಗೋಲೋಕ ವೃಂದಾವನದಲ್ಲಿ. ಅವರ ಚಿಂತನೆ ಮಾಡುವಾಗ ಅವನು ನಮಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅದು ಅಂತ ಹೇಳಿದ್ರೆ, ಭಗವಂತನಲ್ಲಿ ನಮಗೆ ಪ್ರೇಮ ಅಂಕುರವಾದ್ರೆ ಮಾತ್ರ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ. ಇಲ್ಲೇ ಇದ್ದುಕೊಂಡು ಭಕ್ತರು, ಸಂತರು ಏನ್ ಮಾಡ್ತಾರೆ? ಅವರ ಕಣ್ಣೆಲ್ಲ ಏನಾಗಿದೆ? ಕಣ್ಣೆಲ್ಲ ಭಕ್ತಿಮಯವಾಗಿ ಅವರಿಗೆ ಕಾಣುವುದೆಲ್ಲ ಕೃಷ್ಣನೇ. ಯಾಕಂತಂದ್ರೆ ಆ ಶ್ಯಾಮ ಸುಂದರನಾದಂತಹ, ತ್ರಿಭಂಗನಾದಂತಹ, ಶ್ಯಾಮ ಸುಂದರನಾದಂತಹ ಭಗವಂತ, ಅವನಿಗೆ ಅಚಿಂತ್ಯವಾದ ಗುಣ ಮತ್ತು ಸ್ವರೂಪ ಇದೆ. ನಮ್ಮ ಚಿಂತನೆಗೆ ಅಚಿಂತ್ಯ ಅಂದ್ರೆ ನಮ್ಮ ಚಿಂತನೆಗೆ ಎಟುಕದಂತಹ ಚಿಂತನೆ, ನಮ್ಮ ಚಿಂತನ ಪರಿಧಿಯಲ್ಲಿ ಒಳಪಡದಂತಹ ಭಗವಂತನ ಸ್ವರೂಪ, ಗುಣ, ಲೀಲೆಗಳು. ಅಂತಹ ಲೀಲೆ, ಗುಣ, ಸ್ವರೂಪ ಇರುವಂತಹ ಭಗವಂತನ ಚಿಂತನೆ ಮಾಡಲಿಕ್ಕೆ, ಅಚಿಂತನಾದ ಭಗವಂತನ ಚಿಂತನೆ ಮಾಡಲಿಕ್ಕೆ ಸಂತ ಯಾವತ್ತೂ ಯೋಚನೆ ಮಾಡ್ತಾ ಇರ್ತಾನೆ. ಆದಿಪುರುಷನಾದ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಪ್ರೇಮಾಂಜನವನ್ನು ಕಣ್ಣಿಗೆ ಲೇಪಿಸಿಕೊಂಡ ಭಕ್ತನು ಸದಾ ಅವನನ್ನು ನೋಡುತ್ತಾನೆ. ಭಕ್ತನ ಹೃದಯದಲ್ಲಿ ನೆಲೆಸಿರುವ ಅವನು
ಶ್ಯಾಮ ಸುಂದರ ನಿತ್ಯ ಸ್ವರೂಪದಲ್ಲಿ ಕಾಣಿಸುತ್ತಾನೆ. ಈ ಘಟ್ಟದಲ್ಲಿ ಕೃಷ್ಣನು ಭಕ್ತನ ದೃಷ್ಟಿಯಿಂದ ಮರೆಯಾಗುವುದೇ ಇಲ್ಲ. ಭಕ್ತನು ಭಗವಂತನನ್ನು ಕಾಣದೆ ಹೋಗುವುದೇ ಇಲ್ಲ. ಭಗವಂತನನ್ನು ಹೃದಯದಲ್ಲಿರುವ ಪರಮಾತ್ಮನೆಂದು ಕಾಣುವ ಯೋಗಿಗೂ ಈ ಮಾತು ಅನ್ವಯಿಸುತ್ತದೆ. ಇಂತಹ ಯೋಗಿಯು ಪರಿಶುದ್ಧ ಭಕ್ತನಾಗುತ್ತಾನೆ. ಅವನು ತನ್ನೊಳಗಿನ ಭಗವಂತನನ್ನು ಕಾಣದೆ ಒಂದು ನಿಮಿಷವೂ ಬದುಕಲಾರ. ಅದ್ಭುತ. ಈಗ ನಾವೆಲ್ಲ ಇದಕ್ಕೆ ಟ್ರೈನಿಂಗ್ ತಗೊಳ್ಬಹುದು. ಈ ಒಂದು ಸ್ಥಿತಿಗೆ ತಲುಪಲಿಕ್ಕೆ ನಾವೆಲ್ಲ ಟ್ರೈನಿಂಗ್. ಈಗ ನಾವು ಉದಾಹರಣೆಗೆ ಈಗ ಓದ್ತಾ ಇರುವಾಗ ಗೋಲೋಕ ವೃಂದಾವನದಲ್ಲಿರೋ ಕೃಷ್ಣ ಅಂತ ನಮ್ಗೆ ಇಮಿಡಿಯೇಟ್ ಮೈಂಡ್ ಅಲ್ಲಿಗೆ ಹೋಗ್ತದೆ. ಆದ್ರೆ ನಾವೇ ಒಂದು ಅರ್ಧ ಗಂಟೆ ಆ ಕಡೆ ಹೋಗುವ ಯಾರು ಗೋಲೋಕ ಯಾರು ಏನು ಎಲ್ಲಿಗೆ ಗೊತ್ತೇ ಇಲ್ಲ. ನಮ್ಮದು ಒಂದೇ ಲೋಕ, ನಮ್ಮದೇ ಲೋಕ. ಆದರೆ ಬದಲಾವಣೆ ಸಾಧ್ಯ ಯಾವಾಗ ಅಂತ ಹೇಳಿದ್ರೆ ಈ ಸಂಘದಿಂದ. ನಾವು ಸಂಘ ಕೊಡಬೇಕು, ನಾವು ಸಂಘ ತಗೊಳ್ಬೇಕು. ಈಗ ಉದಾಹರಣೆಗೆ ನಾವು ಯಾರಿಗಾದ್ರೂ ಫೋನ್ ಮಾಡುವಾಗ ಯಾವುದೋ ರೀತಿಯಲ್ಲಿ ಆಧ್ಯಾತ್ಮಿಕ ವಿಚಾರವನ್ನು ತಗೊಂಡು ಕೃಷ್ಣನ ವಿಚಾರವನ್ನು ತರಲಿಕ್ಕೆ ಪ್ರಯತ್ನ ನಮ್ಮದು. ಯಾರಲ್ಲೇ ಆಗಿರ್ಲಿ ಮಾತಾಡುವಾಗ ಹೇಗಾದ್ರೂ ಮಾಡಿ ಕೃಷ್ಣನ ವಿಚಾರ. ಇನ್ನೊಂದು ವಿಚಾರ, ಭಕ್ತರಿಗೆ ಫೋನ್ ಮಾಡುವಾಗ, ಫಸ್ಟಿಗೆ ಭಕ್ತರಿಗೆ ಫೋನ್ ಮಾಡುವಾಗ ಇಮ್ಯಾಜಿನ್ ಮಾಡಿ ಒಂದು ಶ್ಲೋಕದ ಬಗ್ಗೆ ಒಂದು ಶ್ಲೋಕವನ್ನ ಓದುವ, ಅಟ್ಲೀಸ್ಟ್ ಒಂದು ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ. ಈಗ ಉದಾಹರಣೆಗೆ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ. ಪ್ರಭುಗಳೇ ಅಥವಾ ಮಾತಾಜಿ, ನಿಮಗೆ ಇದ್ರದ್ದು ಏನಾದ್ರು ಅರ್ಥ ಹೇಳ್ಬೋದಾ ನನಗೆ? ನನಗೆ ಹೀಗೆ ಅರ್ಥ ಆಗಿದೆ, ನಾನು ಹೇಳ್ತೇನೆ. ಪ್ರಭುಪಾದ್ರು ಏನು ಹೇಳಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ರೀತಿ ಒಂದು 2 ನಿಮಿಷ ಅದರ ಬಗ್ಗೆ ಚಿಂತನೆ ಫಸ್ಟಿಗೆ ಫೋನ್ ಮಾಡುವಾಗ. ಆಮೇಲೆ ನಮ್ಮ ಪ್ರಾಬ್ಲಮ್ ಹೇಳೋದು, ಏನೋ ಪ್ರಾಬ್ಲಮ್ ಆಯ್ತು ಅದನ್ನು ಮಾಡೋದು. ಈ ರೀತಿಯಲ್ಲಿ ನಾವು ಪ್ರಯತ್ನ ಪಡೋಣ. ಹಾಗೇನಾಗ್ತದೆ ಅಂತ ಹೇಳಿದ್ರೆ ಫಸ್ಟಿಗೆ ನಾವು ಕೃಷ್ಣನ ಬಗ್ಗೆ ಚಿಂತನೆ ಮಾಡುವಂತ ಅವಕಾಶ ಸಿಗ್ತದೆ. ಅಷ್ಟು ಹೇಳಿ ಇವತ್ತಿಗೆ ಸ್ವಲ್ಪ ಲೇಟ್ ಆಯ್ತು, ಕ್ಷಮಿಸಿ, ನಿಲ್ಸೋಣ ಇವತ್ತು. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಲೇಟ್ ಆದವರು ನೀವು ಖಂಡಿತವಾಗಿ ವಿರಾಮ ಕೊಡಬಹುದು. ಹರೇ ಕೃಷ್ಣ.